ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಭೀಷ್ಮಾಚಾರ್ಯರು ಧರ್ಮಪುತ್ರನಿಗೆ ಸಹಸ್ರನಾಮವನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ 162 ನಾಮಗಳ ಅರ್ಥವನ್ನು ನಾವು ನೋಡಿದ್ವಿ. ಶಂಕರ ಭಾಷ್ಯ ಆಧಾರಿತ ಅರ್ಥವನ್ನು ನಾವು ನೋಡ್ತಾ ಇದ್ದೀವಿ. ಈಗ 163ನೇ ನಾಮದಿಂದ ಅದನ್ನು ನೋಡಬೇಕು. ಭವಾನಿಯವರು ಆ ಶ್ಲೋಕವನ್ನು ಮಾತ್ರ ಓದ್ತಾರೆ. ಅದಾದ ನಂತರ ಅದರ ವಿವರಣೆಯನ್ನು ನಾನು ಹೇಳ್ತೇನೆ. ವೇದ್ಯೋ ವೈದ್ಯಃ ಸದಾ ಯೋಗಿ ವೀರಃ ಮಾಧವೋ ಮಧುಃ ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ಇದರಲ್ಲಿ 10 ನಾಮಗಳು ಬರುತ್ತೆ ಈ ಶ್ಲೋಕದಲ್ಲಿ. ವೇದ್ಯಃ ವೈದ್ಯಃ ಸದಾಯೋಗಿ ವೀರಃ ಮಾಧವಃ ಮಧುಃ ಅತೀಂದ್ರಿಯಃ ಮಹಾಮಾಯಯಃ ಮಹೋತ್ಸಾಹಃ ಮಹಾಬಲಃ. 10 ನಾಮಗಳು. ವೇದ್ಯಃ ಅಂತ ಹೇಳಿದರೆ ಮೋಕ್ಷಾಕಾಂಕ್ಷಿಗಳ ಮೂಲಕ ತಿಳಿಯಲು ಯೋಗ್ಯನು. ಆ ಭಗವಂತ ಯಾರಿಗೂ ಅರ್ಥ ಆಗೋದಿಲ್ವಾ, ಸಿಗೋದಿಲ್ವಾ? ವೇದ್ಯಃ ಇಲ್ಲ, ಅರ್ಥ ಮಾಡ್ಕೊಳಕ್ಕಾಗತ್ತೆ. ಯಾರಿಂದ ಆಗತ್ತೆ? ಯಾರ ಮೋಕ್ಷವನ್ನು ಬಯಸ್ತಾರೋ ಅವರಿಂದ ತಿಳ್ಕೊಳ್ಳೋದಕ್ಕೆ ಆಗತ್ತೆ. ಮೋಕ್ಷಾಕಾಂಕ್ಷಿಗಳ ಮೂಲಕ ತಿಳಿಯಲು ಯೋಗ್ಯ, ಅವರಿಂದ ಮಾತ್ರ ತಿಳ್ಕೊಳ್ಳೋದಕ್ಕೆ ಆಗುವಂಥದ್ದು. ವೈದ್ಯ, ಸಾಮಾನ್ಯವಾಗಿ ವೈದ್ಯ ಅಂತಂದರೆ ನಾವು ಮೆಡಿಕಲ್ ಡಾಕ್ಟರ್ಸ್ನ ವೈದ್ಯ ಅಂತ ಹೇಳ್ತೀವಿ. ಆದರೆ ಇಲ್ಲಿ ವೈದ್ಯ ಅಂತಂದರೆ ಸಮಸ್ತ ವಿದ್ಯೆಗಳನ್ನೂ ಅರಿತವನು, ಸಮಸ್ತ ವಿದ್ಯೆಗಳನ್ನು ಅರಿತವನು, ಎಲ್ಲ ವಿದ್ಯೆಗಳನ್ನು ತಿಳಿದವನು. ಅಂದರೆ ಅದರಲ್ಲಿ ಈ ವೈದ್ಯ ಕೂಡ ಸೇರಿರ್ತಾನೆ. ಅಂದರೆ ಈ ಡಾಕ್ಟರ್ ಅಂತ ಏನು ಹೇಳ್ತೀವಿ ಅವನು ಕೂಡ ಸೇರಿರ್ತಾನೆ. ಆ ವಿದ್ಯೆ ಕೂಡ ಅದರಲ್ಲಿ ಸೇರಿದೆ. ವೈದ್ಯ ಅಂದರೆ ಸಮಸ್ತ ವಿದ್ಯೆಗಳನ್ನು ಅರಿತಿರುವವನು. ಸದಾ ಯೋಗಿ, ಸದಾ ಯೋಗಿ, ಯಾವಾಗಲೂ ಯೋಗದಲ್ಲಿ ಸ್ಥಿತನಾಗಿರುವವನು. ಯಾವಾಗಲೂ ಆ ಯೋಗದಲ್ಲಿ ಸ್ಥಿತ ಆಗಿರೋವನಿಗೆ ಸದಾ ಯೋಗಿ ಅಂತ ಹೇಳ್ತೀವಿ. ಯೋಗ ಅಂದರೆ ಏನು? ಕನೆಕ್ಷನ್. ಯಾವುದರ ಜೊತೆ ಕನೆಕ್ಷನ್ ಅದು? ಯೋಗ ಅಂದರೆ ಜೋಡಿಸೋದು ಅಂತ ಗೊತ್ತಿದೆ ನಮಗೆ. ಏನನ್ನು ಜೋಡಿಸೋದು? ಮನಸ್ಸನ್ನು ಸೆನ್ಸ್ ಆರ್ಗನ್ಸ್ ಜೊತೆ ಸೇರಿಸೋದು. ಮನಸ್ಸೆಲ್ಲೋ ಇದೆ, ಬುದ್ಧಿ ಎಲ್ಲೋ ಇದೆ, ಮನಸ್ಸೆಲ್ಲೋ ಇದೆ, ನಮ್ಮ ಕರ್ಮೇಂದ್ರಿಯಗಳೇನೋ ಮಾಡ್ತಾ ಇದೆ, ಹಾಗಲ್ಲ. ಅದನ್ನು ಮನಸ್ಸಿನ ಜೊತೆ ಸೇರಿಸೋದು. ಆಲ್ವೇಸ್ ಕನೆಕ್ಟೆಡ್ ಅಂತ. ಆ ಮನಸ್ಸು
ಏನಿದೆ ಅದು ನನ್ನ ಆತ್ಮನ ಕಡೆ ನೋಡ್ತಾ ಇರಬೇಕು, ಅದು ಯೋಗ. ಅಂದರೆ ಜೀವಾತ್ಮ ಪರಮಾತ್ಮ ಸೇರಿರಬೇಕು. ಅಲ್ಲಿ ಆ ಮನಸ್ಸು ಮತ್ತು ಇಂದ್ರಿಯಗಳು ಏನು ಕೆಲಸ ಮಾಡ್ತಾ ಇದೆ ಅದು ಕೂಡ ಕನೆಕ್ಟ್ ಆಗಿರಬೇಕು. ಸದಾ ಯೋಗಿ, ಭಗವಂತ ಸದಾ ಹಾಗೆ ಇರ್ತಾನೆ ಅಂತ, ಸದಾ ಯೋಗಿ. ಈ ಸಣ್ಣ ಮಕ್ಕಳಿಗೆಲ್ಲ ಕತೆ ಹೇಳುವಾಗ ಗೋಪಾಲನ ಕತೆ ನೀವೆಲ್ಲ ಕೇಳಿರ್ಬೇಕು. ಗೋಪಾಲ ಶಾಲೆಗೆ ಹೋಗ್ತಾ ಇರ್ತಾನೆ, ಅವನು ಆ ಕಾಡಲ್ಲಿ ಹೋಗ್ತಾ ಇರ್ತಾನೆ. ಆ ಕಾಡಲ್ಲಿ ಹೋಗುವಾಗ ಅವನು ಗೋಪಾಲ ಭಗವಂತ ಕೃಷ್ಣ 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 ಅಂತ ನೆನೆಸ್ಕೊಂಡು ಹೋಗ್ತಾ ಇರ್ತಾನೆ. ಕೃಷ್ಣ ಅವನನ್ನು ಕೈ ಹಿಡಿದು ನಡೆಸ್ತಾ ಇರ್ತಾನೆ, ಕಾಪಾಡ್ತಾ ಇರ್ತಾನೆ. ಒಂದಿನ ಮಕ್ಕಳೆಲ್ಲ ಏನಾದರೂ ತಂದುಕೊಡ್ಬೇಕು ಮೇಷ್ಟ್ರಿಗೆ ಅಂತ ಹೇಳಿದಾಗ ಈ ಗೋಪಾಲ ಕೂಡ ಒಂದು ಪುಟ್ಟಿ ಹಣ್ಣು ತೊಗೊಂಡು ಹೋಗ್ತಾನೆ. ಯಾರು ಕೊಟ್ಟರು ನಿನಗೆ ಇಷ್ಟೊಂದು ಚೆನ್ನಾಗಿರೋ ಹಣ್ಣು ಅಂದರೆ ನನಗೆ ಕೃಷ್ಣನೇ ಕೊಟ್ಟ ಅಂತ ಹೇಳ್ತಾನೆ. ಕೃಷ್ಣ ನೀನು ಕೊಡ್ನಾ, ತೋರಿಸು ನೀನು ಕೃಷ್ಣನ್ನ ಅಂತಾನೆ. ಆಗ ಗೋಪಾಲ ಟೀಚರ್ ಜೊತೆಗೆ ಮೇಷ್ಟ್ರ ಜೊತೆಗೆ ಅಲ್ಲಿ ಕಾಡತ್ರ ಬಂದು ಅದೇ ಮರದ ಹತ್ರ ಕೂತ್ಕೊಳ್ತಾನೆ. ಕೃಷ್ಣ ಬರ್ತಾನೆ, ಹೇಳ್ತಾನೆ ಕೃಷ್ಣ ಇಲ್ಲೇ ಇದ್ದಾನೆ ಅಂತ ಹೇಳಿದ್ರೆ ಆ ಮೇಷ್ಟ್ರಿಗೆ ಕಾಣಿಸೋದೇ ಇಲ್ಲ. ಆ ಶ್ರದ್ಧಾ ಭಕ್ತಿಯಿಂದ ಯಾವಾಗಲೂ ನಾವು ಅವನನ್ನು ನೋಡೋದಾದರೆ ಅವನು ನಮಗೆ ಕಾಣಿಸ್ತಾನೆ. ಅದು ಸದಾ ಯೋಗಿ. ಆ ಸದಾ ಯೋಗಿ ಅದವನಿಗೆ ಅವನು ಸದಾ ಕಾಣಿಸ್ತಾನೆ, ಅವನು ಕೂಡ ಸದಾ ಯೋಗಿ. ಯಾವಾಗಲೂ ಯೋಗದಲ್ಲಿ ಸ್ಥಿತನಾಗಿರುವವನು ವೀರಃ. ವೀರಃ, ವೀರ ಅಂದರೆ ನಮಗೆ ಗೊತ್ತಿದೆ, ಶಕ್ತಿವಂತ ಅಂತ. ವೀರ ಧರ್ಮದ ರಕ್ಷಣೆಗಾಗಿ ಅಸುರ ಯೋಧರನ್ನು ಸಂಹಾರ ಮಾಡುವವನು. ಈಗ ವೀರಃ ಅಂದರೆ ರಾಕ್ಷಸರೆಲ್ಲ ವೀರರು ಅಂತಲೇ ನಾವು ತಿಳ್ಕೊಂಡಿರೋದು, ಇರೋದು ಹಾಗೇನೆ. ಯಾವಾಗಲೂ ದುಷ್ಟಶಕ್ತಿಗಳು ಎಷ್ಟು ಬಲವಾಗಿ ಕಾಣಿಸುತ್ತೆ ಅಂತಂದರೆ ಈಗಲೂ ನೋಡ್ತಾ ಇದ್ದೀವಿ. ಅದು ಎಷ್ಟೇ ಕಡಿಮೆ ಜನ ಇದ್ದರೂ ಕೂಡ ಅಷ್ಟೊಂದು ಬಲ ಕಾಣಿಸ್ತಾ ಇರುತ್ತೆ. ಆ ಬಲವಾದ ರಾಕ್ಷಸರನ್ನು ಕೂಡ ಯಾರು ಸಂಹಾರ ಮಾಡಲಿಕ್ಕಾಗತ್ತ? ಅಂದರೆ ಹಂತ ಮಾಡೋನು ಅಂತ. ಯಾವ ವೀರ ರಾಕ್ಷಸರನ್ನು, ವೀರ ದುಷ್ಟಶಕ್ತಿಗಳನ್ನು ಕೂಡ ಬೇರೆಯವ್ರಿಗೆ ಯಾರ ಕೈಲಿ ಕೊಲ್ಲಲು ಸಾಧ್ಯ ಇಲ್ಲ. ಆದರೆ ಅವನನ್ನು ಧರ್ಮ ರಕ್ಷಣೆಗೋಸ್ಕರ ಆ ಭಗವಂತ ಕೊಲ್ಲಲಿಕ್ಕಾಗತ್ತೆ. ಆದ್ದರಿಂದ ಅವನು ವೀರಃ, ಧರ್ಮದ ರಕ್ಷಣೆಗಾಗಿ ಅಸುರ ಯೋಧರನ್ನು ಸಂಹಾರ ಮಾಡುವವನು. ಮಾಧವ, ವಿದ್ಯೆಯ ಒಡೆಯವನು. ಇಲ್ಲಿ ಮಾ ಅಂದರೆ ವಿದ್ಯೆ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಮಾಯಾಪತಿ ಮಾಧವ ಆಗ್ತಾನೆ. ಮಧು ಅಂತಂದರೆ ಅಮೃತ, ನಮಗೆ ಗೊತ್ತಿರೋ ಹಾಗೆ. ಅಮೃತದಂತೆ ಎಲ್ಲರನ್ನೂ ಪ್ರಸನ್ನಗೊಳಿಸುವವನು. ಆ ಭಗವಂತನ ನೆನೆಸ್ಕೊಳ್ಳೋದ್ರಿಂದಲೇ, ಅವನ ನಾಮಸ್ಮರಣೆಯಿಂದಲೇ ಎಲ್ಲರ ಮುಖದಲ್ಲಿ ಒಂದು ಪ್ರಸನ್ನತೆಯನ್ನು ಮೂಡಿಸುವಂಥದ್ದು. ಅಂದರೆ ಆ ಭಗವಂತನ ಹೆಸರು ನೆನೆಸ್ಕೊಳ್ಳೋದೆ ಇಟ್ಸ್ ಅ ಜಾಯ್. ಅವನನ್ನು ನೆನೆಸ್ಕೊಳ್ಳೋದೆ. ಸೊ ಅದನ್ನು ಬರೀ ನೆನೆಸ್ಕೊಳ್ಳೋದ್ರಿಂದೇ ಸಂತೋಷ ಪಡುವಂಥವನು. ಅದರಿಂದ ಈ ವೇದಾಂತದಲ್ಲಿ ಜೀವಾತ್ಮ ಪರಮಾತ್ಮ ಅಂತ ಏನೇನೋ ತಿಳ್ಕೊಳ್ಳೋದಕ್ಕಿಂತ ಇದು ಮಧುರ ಅಂತ ಹೇಳ್ತಾರೆ ಭಕ್ತರೆಲ್ಲ. ಏನಂತ? ಆ ಭಗವಂತನ ನಾಮ ತಿಳ್ಕೊಳ್ಳೋದು ಅತಿ ಮಧುರ ಅಂತ. ಆದ್ದರಿಂದ ಅವನನ್ನು ಮಧು ಅಂತ ಕರೀತಾರೆ. ಅತೀಂದ್ರಿಯ, ಇಂದ್ರಿಯಗಳಿಂದ ಸರ್ವಥಾ ಅತೀತನು. ಅತೀಂದ್ರಿಯ ಶಕ್ತಿ ಅಂತೆಲ್ಲ ಕೇಳ್ತೀವಲ್ವ, ಆ ಪಂಚೇಂದ್ರಿಯಗಳಿಂದ ಅಷ್ಟೇ ಮಾಡೋಕ್ಕೆ ಆಗುವಂಥ ಕೆಲಸ ಆದರೆ ಅದು ಇಂದ್ರಿಯಗಳಿಂದ ಮಾಡುವಂಥದ್ದು. ಇಂದ್ರಿಯಾತೀತ ಅಂದರೆ ಆ ಪಂಚೇಂದ್ರಿಯಗಳಿಂದ ಮಾಡೋಕ್ಕಾಗಬಹುದಂಥ ಕೆಲಸಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದ ಕೆಲಸ. ಬಿಯಾಂಡ್ ದಿ ಸೆನ್ಸ್ ಆರ್ಗನ್ಸ್ ಅಂತ ಏನು ಹೇಳ್ತೀವಿ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವೆಲ್ಲಕ್ಕಿಂತಲೂ ಮೀರಿದವನು ಅತೀಂದ್ರಿಯನು. ಯಾರು ಅತೀಂದ್ರಿಯನು? ನಮ್ಮಲ್ಲಿರುವ ಆತ್ಮ ಚೈತನ್ಯ ಶಕ್ತಿ ಅತೀಂದ್ರಿಯ. ಅಂದರೆ ಇಂದ್ರಿಯಗಳಿಗೆ ಸಿಗದೆ ಇರುವಂಥವನು. ಮಹಾಮಾಯೆಯ, ನೋಡಿ ಇಂದ್ರ, ಕಂಸ, ರಾವಣ ಇವರೆಲ್ಲ ಅಂದ್ಕೊಂಡಿದ್ರಂತೆ ನಾವೇ ಮಾಯಾವಿಗಳು, ನಾವೇನು ಬೇಕಾದರೂ ಮಾಡ್ಬೋದು ಅಂತ. ಆದರೆ ಭಗವಂತ ಮಾಯಾವಿಗಳ ಮೇಲೆಯೂ ಸಹ ಮಾಯೆಯನ್ನು ಬೀಸುವ ಮಹಾನ್ ಮಾಯಾವಿಯು. ಮಹಾಮಾಯ ಅಂದರೆ ಮಾಯಾವಿಗಳಿದ್ದಾರೆ, ಅವ್ರ ಮೇಲೆ ಮಾಯೆಯನ್ನು ಇವನು ಬೀಸ್ಬೋದಂತೆ. ಅವರೇ ಮೊದಲು ಇಲ್ಯೂಷನಲ್ಲಿದ್ದಾರೆ, ಅವ್ರಿಗೆ ಇನ್ನೊಂದು ಇಲ್ಯೂಷನ್ ಕೊಡೋದು.
ಇಂದ್ರ ಕಂಸ ಅವರೆಲ್ಲ ತಾವೇ ಮಹಾ ಮಾಯಾವಿಗಳು ಅಂತ ಅನ್ಕೊಂಡಿದ್ರು. ಅವರಿಗೂ ಮಾಯೆಯನ್ನು ತೋರಿಸಿದ್ದು ಕೃಷ್ಣ ಅಲ್ವಾ, ಅವರೇ ಕಕ್ಕಾಬಿಕ್ಕಿಯಾಗೋದ್ರು. ಅಂದರೆ ಅವರೇ ಪವರ್ಫುಲ್ ಅಂತ, ಶಕ್ತಿವಂತರು ಅಂತ ಅಂದ್ಕೊಂಡಿದ್ರು. ಅವ್ರಿಗಿಂತ ಶಕ್ತಿವಂತ ಯಾರೋ ಭಗವಂತ. ಮಹಾಮಾಯೆಯ ಮಹೋತ್ಸಾಹ, ಮಹಾ ಉತ್ಸಾಹಿ, ಜಗತ್ತಿನ ಉತ್ಪತ್ತಿ ಸ್ಥಿತಿ ಮತ್ತು ಪ್ರಳಯಕ್ಕಾಗಿ ತತ್ಪರನಾಗಿರುವ ಪರಮ ಉತ್ಸಾಹಿಯು. ಪರಮ ಉತ್ಸಾಹಿ, ಯಾವಾಗಲೂ ಅವನು ಉತ್ಸಾಹದಲ್ಲೇ ಇರ್ತಾನಂತೆ. ಅಂದರೆ ಮಹಾ ಅಂತಂದರೆ ಗ್ರೇಟ್, ಉತ್ಸಾಹ ಅಂದರೆ ಝೀಲ್. ಏನನ್ನು ಮಾಡಬೇಕಾದ್ರೂ ಅತ್ಯಂತ ಉತ್ಸಾಹದಿಂದ ಮಾಡ್ತಾನೆ. ಅಯ್ಯೋ ಅಂದ್ಕೊಂಡು ಮಾಡಿಲ್ಲ. ನಾವು ಕೃಷ್ಣನ್ ಸೀರಿಯಲ್ ಏನಾದರೂ ನೋಡ್ತಾ ಇದ್ರೆ ಟಿ ವಿನಲ್ಲಿ ಗೊತ್ತಾಗುತ್ತೆ, ಅವನು ಏನೇ ಮಾಡ್ತಾಯಿದ್ರು ಅತ್ಯಂತ ಉತ್ಸಾಹದಿಂದ ಮಾಡ್ತಾನೆ. ಚೇಷ್ಟೆ ಮಾಡ್ತಾಯಿದ್ರು ಉತ್ಸಾಹದಿಂದನೇ ಮಾಡ್ತಾನೆ. ಹಾಗೆ ಅವನು ಅತ್ಯಂತ ಉತ್ಸಾಹಿ ಆಗಿರೋದ್ರಿಂದ ಅವನ ನಾಮವನ್ನು ನಾವು ಸ್ಮರಣೆ ಮಾಡೋದ್ರಿಂದ ನಾವು ಉತ್ಸಾಹಿಗಳಾಗ್ತೀವಿ ಅಂತ. ಯಾರ ಹೆಸರು ನಮ್ಮನ್ನು ನಮ್ಮಲ್ಲಿ ಉತ್ಸಾಹವನ್ನು ಹುಟ್ಟಿಸುತ್ತೋ ಅವನು ಮಹೋತ್ಸಾಹ, ಪರಮ ಉತ್ಸಾಹಿ ಅವನು. ಮಹಾಬಲಃ, ಎಲ್ಲರಿಗಿಂತ ಶಕ್ತಿವಂತನು. ಈಗ ಅತ್ಯಂತ ಶಕ್ತಿವಂತರು ಅಂತ ಅಂದ್ಕೊಂಡಿರೋದ್ರಲ್ಲಿ ಗರುಡ, ಹನುಮಾನ್ ಅವರೆಲ್ಲ ಬರ್ತಾರೆ. ಆದರೆ ಅವರಿಗಿಂತ ಬಲಶಾಲಿಯಾದವನು ಭಗವಂತ, ಮಹಾಬಲಃ. ಅಲ್ಲಿಗೆ 10 ನಾಮಗಳನ್ನು ನೋಡಿದ್ವಿ. ಮುಂದಿನ ಶ್ಲೋಕ. ಮಹಾಬುದ್ಧಿರ್ಮಹಾವೀರ್ಯೋ ಮಹಾಶಕ್ತಿರ್ಮಹಾದ್ಯುತಿಃ ಅನಿರ್ದೇಶ್ಯ ವಪುಃ ಶ್ರೀಮಾನ್ ಅಮೇಯಾತ್ಮಾ ಮಹಾದ್ರಿಧೃತ್. ಇಲ್ಲೂ ಅಷ್ಟೇ ನೋಡಿ, ಅದೇ ಮಹಾಮಾಯ, ಮಹೋತ್ಸಾಹ, ಮಹಾಬಲ ಹಿಂದಿನ ಶ್ಲೋಕದಲ್ಲಿ, ಮತ್ತು ಇಲ್ಲಿ ಮಹಾಬುದ್ಧಿ, ಮಹಾವೀರ್ಯ, ಮಹಾಶಕ್ತಿ, ಮಹಾದ್ಯುತಿ ಅಂತ ಮುಂದುವರಿಸ್ಕೊಂಡು ಹೋಗ್ತಾರೆ. ಈ ಶ್ಲೋಕದಲ್ಲಿ 8 ನಾಮಗಳಿದೆ. ಮಹಾಬುದ್ಧಿ, ಮಹಾವೀರ್ಯ, ಮಹಾಶಕ್ತಿ, ಮಹಾದ್ಯುತಿ, ಅನಿರ್ದೇಶ್ಯ ವಪುಃ ಶ್ರೀಮಾನ್ ಅಮೇಯಾತ್ಮ ಮಹಾದ್ರಿಧೃಕ್ ಅಂತ 8 ನಾಮಗಳಿದೆ. ಮಹಾಬುದ್ಧಿ ಇವೆಲ್ಲ ತುಂಬ ಸರಳವಾಗಿ ಅರ್ಥ ಆಗುವಂಥದ್ದು. ಬುದ್ಧಿವಂತರಿಗೆ ಬುದ್ಧಿವಂತ. ಇಲ್ಲಿ ಮಹಾ ಅಂತ ಬಂದ ಕೂಡಲೇ ಯಾರೋ ಮಹಾ ನಾನೇ ಬುದ್ಧಿವಂತ ಅಂದ್ಕೊಂಡಿರ್ತಾರೋ ಅವ್ರಿಗಿಂತ ಬುದ್ಧಿವಂತ ಆಗಿರ್ತಾನೆ. ಯಾಕೆ? ಆ ಬುದ್ಧಿಯನ್ನು ಕೊಟ್ಟವನು ಅವನೇ. ಆದ್ದರಿಂದ ಮಹಾಬುದ್ಧಿ ಅಂದರೆ ಮಹಾನ್ ಬುದ್ಧಿವಂತ ಭಗವಂತ. ಮಹಾನ್ ಬುದ್ಧಿವಂತನು ಅಂದರೆ ಇಂಟಲೆಕ್ಟ್ ಆಫ್ ಇಂಟಲೆಕ್ಟ್ ಅಂತ ಹೇಳ್ತೀವಿ. ಬುದ್ಧಿವಂತರಿಗಿಂತ ಬುದ್ಧಿವಂತನು, ಬುದ್ಧಿಯ ಅವನು. ಮಹಾವೀರ್ಯ ಅಂತ ಹೇಳುವಾಗ ಮಹಾಪರಾಕ್ರಮಿ ಅಂತ ಕೂಡ ಹೇಳ್ತಾರೆ. ವೀರ್ಯ ಅಂತ ಬಂದಾಗ ಅಲ್ಲಿ ಸೃಷ್ಟಿ ಅನ್ನೋದನ್ನು ಇನ್ನೊಂದು ಕಡೆ ಶಂಕರಾಚಾರ್ಯರು ಹೇಳ್ತಾರೆ. ಸೃಷ್ಟಿಯಲ್ಲಿ ಪ್ರಕೃತಿ ಪುರುಷರ ಸೃಷ್ಟಿ, ಅವನು ಈಸ್ ದಿ ಗ್ರೇಟ್ ಕ್ರಿಯೇಟರ್, ಅವನೇ ಉತ್ಪತ್ತಿ ಮಾಡ್ತಾ ಇರೋದು. ಅದರಲ್ಲಿ ಮಹಾವೀರ್ಯ, ನಾವೇನೇನೋ ಸೃಷ್ಟಿ ಮಾಡ್ಬೋದು, ಆದರೆ ಅವೆಲ್ಲದಕ್ಕಿಂತ ಬಹಳ ಗ್ರೇಟರ್ ಕ್ರಿಯೇಟರ್ ಯಾರು ಅಂದರೆ ಭಗವಂತ. ಮಹಾವೀರ್ಯ, ಮಹಾಶಕ್ತಿ, ಇದು ಅಷ್ಟೇ. ಮಹಾನ್ ಸಾಮರ್ಥ್ಯವುಳ್ಳವನು, ಶಕ್ತಿ ಅವನು, ಅತ್ಯಂತ ಶಕ್ತಿ ಅವನಿಗೆ ಇರೋದು. ಅವನಿಗೆ ಹೇಗೆ ಇದು ಮಹಾಶಕ್ತಿ ಅಂತ ಗೊತ್ತಾಗುತ್ತೆ ಅಂದರೆ, ಅವನಿಗೆ ಮಹಾವೀರ್ಯ ಅಂದಾಗ ಅದನ್ನು ಸೃಷ್ಟಿ ಮಾಡ್ದ. ಆ ಸೃಷ್ಟಿ ಆದಮೇಲೆ ಅದನ್ನು ಕಾಪಾಡಬೇಕಲ್ಲ, ಅದಕ್ಕೆ ಅವನು ಅದು ಯಾವ ರೀತಿಯಾಗಿ ಅದನ್ನೆಲ್ಲ ಕಾಪಾಡ್ತಾನೆ ನಮಗೆ ವಿವರಿಸಲಿಕ್ಕೆ ಕಷ್ಟ ಇದೆ. ಅದರಿಂದ ಅವನು ಮಹಾಶಕ್ತಿವಾನ್. ಏನೇನು ಸೃಷ್ಟಿಸಿದ್ದ ಅದೆಲ್ಲವನ್ನೂ ಅವನು ಕಾಪಾಡ್ತಾ ಇದ್ದಾನೆ. ಆದ್ದರಿಂದ ಅವನು ಮಹಾಶಕ್ತಿ. ಮಹಾನ್ ದ್ಯುತಿ, ಮಹಾನ್ ಕಾಂತಿಯುಳ್ಳವನು. ಮಹಾನ್ ದ್ಯುತಿ
ಮಹಾನ್ ಕಾಂತಿಯುಳ್ಳವನು. ದ್ಯುತಿ ಅಂತಂದರೆ ಲೈಟ್. ಮಹಾ ಅಂತ ಅಂದ್ಕೂಡಲೇ ದಟ್ ಇಸ್ ಗ್ರೇಟ್ನೆಸ್. ಈ ಮಹಾದ್ಯುತಿ ಅಂತ ಹೇಳುವಾಗ ನಮ್ಮ ಒಳಗೂ ಮತ್ತು ಹೊರಗೂ ಎಲ್ಲದಕ್ಕೂ ಅವನು ಪ್ರಕಾಶವನ್ನು ಕೊಡುವವನು. ಈಗ ಸೂರ್ಯ ಚಂದ್ರ ನಕ್ಷತ್ರಗಳು ಬೆಳಕನ್ನು ನಮಗೆ ಕೊಡುತ್ತೆ. ಅವುಗಳಿಗೆ ಯಾರು ಬೆಳಕು ಕೊಡ್ತಾ ಇರೋದು? ಭಗವಂತ. ಜ್ಯೋತಿಷಾಂ ಜ್ಯೋತಿ ಅಂತ ಹೇಳ್ತೀವಲ್ವ, ಅದಕ್ಕೆ ಅವನು ಮಹಾದ್ಯುತಿ, ಮಹಾಕಾಂತಿ ಉಳ್ಳವನು. ಅನಿರ್ದೇಶ್ಯ ವಪುಹು. ಅನಿರ್ದೇಶ್ಯ ಅಂತಂದರೆ ಇಂಡಿಸ್ಕ್ರೈಬಬಲ್ ಅಂತ ಹೇಳ್ತಾರೆ. ಅನಿರ್ದೇಶ್ಯ ಅಂದರೆ ಅನಿರ್ದೇಶ್ಯ ವಪುಹು ಅಂದರೆ ವಿಗ್ರಹ. ಅನಿರ್ದೇಶ್ಯ ವಿಗ್ರಹ ಉಳ್ಳವನು. ಅನಿರ್ದೇಶ್ಯ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗದೆ ಇರೋದು. ದ್ಯಾಟ್ ವಿಚ್ ಕೆನ್ ನಾಟ್ ಬಿ ಎಕ್ಸ್ಪ್ಲೇನ್ಡ್. ಇಟ್ ಈಸ್ ಇಂಡಿಸ್ಕ್ರೈಬಬಲ್ ಅಂತ ಹೇಳ್ತೀವಿ. ಇಟ್ ಈಸ್ ಓನ್ಲಿ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಅದನ್ನು ಅನುಭವಿಸ್ಲಿಕ್ಕೆ ಮಾತ್ರ ಸಾಧ್ಯ ಅಂತ. ವಪುಹು ಅಂದರೆ ಅವನ ಫಿಸಿಕಲ್ ಫಾರ್ಮ್. ಅವನ ಆ ಶರೀರವನ್ನು ಅಥವಾ ಅವನ ಫಿಸಿಕಲ್ ಫಾರ್ಮನ್ನು ಏನಿದೆ ಅದನ್ನು ಯಾರಿಗೂ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರ್ಣನೀಯ. ಅನಿರ್ದೇಶ್ಯ ವಪುಹು ಅಂದರೆ ಅದಕ್ಕೆ ಸ್ವಸಂವೇದತ್ವ ಅಂತ ಹೇಳ್ತಾರೆ. ಅದನ್ನು ಅನುಭವಿಸ್ಬೇಕಾದ್ರೆ ನಾನು ಒಳಗೆ, ನನ್ನೊಳಗೆ ನಾನು ನೋಡ್ಕೊಳ್ಬೇಕು. ಟರ್ನ್ ಇನ್ವರ್ಡ್ಸ್ ಅಂತ ಹೇಳ್ತಾರೆ. ಅನಿರ್ದೇಶ್ಯ ವಪುಹು. ಶ್ರೀಮಾನ್. ಶ್ರೀಮಾನ್ ಅಂತ ಹೇಳಿದರೆ ಐಶ್ವರ್ಯ ಉಳ್ಳವನು. ಶ್ರೀ ಅಂದರೆ ಐಶ್ವರ್ಯ. ಯಾರ ಬಳಿ ಸಾಕಷ್ಟು ಐಶ್ವರ್ಯ ಇದೆಯೋ, ಏನದು ಐಶ್ವರ್ಯ? ಐಶ್ವರ್ಯ ಅಂದರೆ ಬರೀ ಹಣ ಆ ಥರದ್ದಲ್ಲ. ಸಕಲ ಶಕ್ತಿಗಳು, 8 ಪವರ್ಸ್ ಅಂತ ಹೇಳ್ತೀವಲ್ವ, ಅಣಿಮ ಗರಿಮ ಮಹಿಮ ಆ ಥರ ಎಲ್ಲ ಅಷ್ಟಮಹಾಸಿದ್ಧಿ ಇರುತ್ತೆ. ಅದೆಲ್ಲವನ್ನು ಹೊಂದಿರುವಂಥವನಿಗೆ ಶ್ರೀಮಾನ್ ಅಂತ ಹೇಳ್ತೀವಿ. ಬರೀ ಸಂಪತ್ತಲ್ಲ, ಆ ಶಕ್ತಿಯನ್ನು ಕೂಡ ಅವನು ಹೊಂದಿದ್ದಾನೆ. ಅದಕ್ಕೆ ಅವನು ಶ್ರೀಮಾನ್. ಅಮೇಯಾತ್ಮ. ಅಮೇಯಾತ್ಮ ಅಂತ ಹೇಳಿದರೆ ಊಹೆಗೂ ನಿಲುಕದಂತಹ ಆತ್ಮರೂಪಿಯು. ಅಮೇಯಾತ್ಮ. ಊಹೆಗೂ ನಿಲುಕದಂತಹ ಆತ್ಮರೂಪಿ. ಇಲ್ಲಿ 2 ಶಬ್ದ ಅಂತ ಹೇಳ್ತಾರೆ. ಅಮೇಯ, ಆತ್ಮ. ಆತ್ಮ ಅಂದರೆ ನಮ್ಮ ಗೊತ್ತಿದೆಯಲ್ಲ, ಸರ್ವವ್ಯಾಪಿಯಾಗಿರುವಂತಹ ಆತ್ಮ. ಅಮೇಯಾತ್ಮ ಅಂತ ಹೇಳುವಾಗ ಅವನು ಊಹೆಗೆ ಸಿಗೋದಿಲ್ಲ, ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರಲ್ಲಿ ಶ್ರದ್ಧಾ ಭಕ್ತಿ ಇರುತ್ತೋ, ಅವನಿಗೆ ಶರಣ ಆಗ್ತಾರೋ ಅವರಿಗೆ ಮಾತ್ರ ಅವನು ಅನುಭವಕ್ಕೆ ಸಿಗುವಂಥವನು. ಅಮೇಯಾತ್ಮ. ಊಹೆಗೆ ನಿಲುಕದವನು. ಅವನು ಯಾರೋ ಆತ್ಮರೂಪಿ. ಅವನ ಆತ್ಮರೂಪಿ. ಮಹಾದ್ರಿಧೃಕ್. ಮಹಾದಿಧೃಕ್. ಅಮೃತ ಮಂಥನ ಮತ್ತು ಗೋರಕ್ಷಣದ ಸಮಯದಲ್ಲಿ ಮಂದಾರಾಚಲ ಹಾಗೂ ಗೋವರ್ಧನ ಮಹಾನ್ ಪರ್ವತಗಳನ್ನು ಧರಿಸಿದವನು. ಮಹಾದೃಕ್. ಮಹಾ, ಅದ್ರಿ, ದೃಕ್ ಅಂತ 3 ಶಬ್ದಗಳನ್ನು ಇಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ. ಮಹಾ ಅಂದರೆ ಮತ್ತೆ ಗ್ರೇಟ್. ಅದ್ರಿ ಅಂದರೆ ಪರ್ವತ. ದೃಕ್ ಅಂದರೆ ಅದಕ್ಕೆ ಸಪೋರ್ಟ್ ಮಾಡ್ದ ಅಂತ, ಸಪೋರ್ಟ್ ಅಂತ. ಮಹಾ, ಅದ್ರಿ, ದೃಕ್ ಅಂತ ಹೇಳುವಾಗ ಅದ್ರಿ ಅಂದರೆ ಪರ್ವತ, ಪರ್ವತ ಮತ್ತು ದೃಕ್ ಸಪೋರ್ಟ್ ಮಾಡಿದವನು ಅಂತ. ಈ ಪರ್ವತವನ್ನು 2 ಸಂದರ್ಭಗಳಲ್ಲಿ ಅವನು ಸಪೋರ್ಟ್ ಮಾಡ್ದ ಅಂತ ಹೇಳ್ತೀವಿ. ಯಾವಾಗ? ಒಂದ್ಸಲ ಅವನು ಕೃಷ್ಣ ಆಗಿದ್ದಾಗ ಗೋವರ್ಧನಗಿರಿ ಬೆಟ್ಟವನ್ನು ಎತ್ತಿ ಹಿಡ್ಕೊಳ್ತಾನೆ. ಇನ್ನೊಂದು ಸಲ ಅವನು ಈ ಭೂಮಿ ಮುಳುಗೋಗ್ತಾ ಇದೆ ಅಥವಾ ಆ ಭೂಮಿಯನ್ನು ತಗೊಂಡು ಹೋದಾಗ ಕೂರ್ಮಾವತಾರದಲ್ಲಿ ಯಾವಾಗ ಭೂಮಿ ಇದು ಸಮುದ್ರ ಮಂಥನ ಮಾಡ್ತಾರಲ್ವ, ಆವಾಗ ಆ ಮಂದಾರಗಿರಿ ಅದನ್ನು ಇಟ್ಟು ಅದನ್ನೇ ಕಡ್ಗೋಲಾಗಿ ಉಪಯೋಗಿಸ್ತಾರೆ. ವಾಸುಕಿ ಅನ್ನೋ ಹಾವನ್ನು ಹಿಡಿದು ಅದನ್ನು ಕಡ್ಗೋಲಾಗಿ ಹಿಡಿದು ಆ ಸಮುದ್ರ ಮಂಥನ ಮಾಡ್ತಾರೆ. ಆಗ ಆ ಪರ್ವತವನ್ನು ಹೀಗೆ ಇಟ್ಕೊಂಡು ಸಪೋರ್ಟ್ ಮಾಡಿದ್ಯಾರೋ? ಭಗವಂತ. ಅದಕ್ಕೆ ಮಹಾದಿದೃಕ್. ಮಹಾಪರ್ವತಗಳನ್ನು ನೋಡಿ,
ಅಮೃತ ಮಂಥನ ಮತ್ತು ಗೋರಕ್ಷಣದ ಸಮಯದಲ್ಲಿ ಮಂದಾರಾಚಲ ಹಾಗೂ ಗೋವರ್ಧನ ಮಹಾನ್ ಪರ್ವತಗಳನ್ನು ಧರಿಸಿದವನು. ಅದರಿಂದ ಅವನು ಮಹಾಜಿದೃಕ್. ಅಲ್ಲಿಗೆ 8 ನಾಮಗಳನ್ನು ನೋಡಿದ್ವಿ. ಮುಂದಿನ ಶ್ಲೋಕ. ಮಹೇಶ್ವಾಸೋ ಮಹೀಭರ್ತ ಶ್ರೀನಿವಾಸಃ ಸದಾಂಗತಿಃ ಅನಿರುದ್ಧಃ ಸುರಾನಂದೋ ಗೋವಿಂದೋ ಗೋವಿದಾಂಪತಿಃ. ಇಲ್ಲಿ ಕೂಡ 8 ನಾಮಗಳಿವೆ. ಮಹೇಶ್ವಾಸಃ, ಮಹೀಭರ್ತ, ಶ್ರೀನಿವಾಸಃ, ಸತಾಂಗತಿಃ, ಅನಿರುದ್ಧಃ, ಸುರಾನಂದಃ, ಗೋವಿಂದಃ, ಗೋವಿದಾಂಪತಿಃ. ನೋಡಿ, ಆ ಹೆಸರುಗಳು ನಾವು ಹೇಳುವಾಗಲೇ ಕೆಲವು ಹೆಸರುಗಳು ನಮಗೆ ಗೊತ್ತಿದೆ ಅನ್ಸಕ್ಕೆ ಶುರುವಾಗುತ್ತೆ. ಅನಿರುದ್ಧ ಗೊತ್ತು, ಗೋವಿಂದ ಗೊತ್ತು, ಶ್ರೀನಿವಾಸ ಗೊತ್ತು ಅಲ್ವಾ? ಹಾಗೆ ಮಹೇಶ್ವಾಸಃ. ಮಹೇಶ್ವಾಸಃ ಅಂದರೆ ಮಹಾನ್ ಧನುಸ್ಸುಳ್ಳವನು ಅಂತ ಹೇಳ್ತಾರೆ. ಧನುಷನ್ನು ಮಹೇಶ್ವಾಸ ಅಂದರೆ ಈ ಶ್ವಾಸ ಅಂದ್ಕೊಂಡ್ಬಿಡ್ತೀವಿ ನಾವು ಎಷ್ಟೋ ಸಲ. ಇಲ್ಲಿ ಶಂಕರಾಚಾರ್ಯರು ಹೇಳೋದು ಧನುಷು ಅಂತ. ಮಹಾ ಅಂತ ಹೇಳುವಾಗೆಲ್ಲ ಗ್ರೇಟ್ ಅಂತ. ಮಹಾಧನುಷನ್ನು ಉಳ್ಳವನು ಯಾರು? ಶ್ರೀರಾಮ. ಮಹೇಶ್ವಾಸಃ ಅಂತ ಅವನನ್ನು ಕರೀತಾರೆ. ಮಹೀಭರ್ತ. ಮಹೀಭರ್ತ ಅಂತ ಹೇಳಿದರೆ ಪೃಥ್ವಿಯನ್ನು ಧರಿಸಿದವನು, ಪೃಥ್ವಿಯನ್ನು ಧರಿಸಿದವನು, ಭೂಮಿಯನ್ನು ಎತ್ತಿದವನು. ಈ ಹಿರಣ್ಯಾಕ್ಷ ಆ ಭೂಮಿಯನ್ನು ತಗೊಂಡು ಹೊರಟೋಗಿರ್ತಾನೆ, ಎಲ್ಲೋ ತಗೊಂಡೋಗಿ ಅಡಗಿಸಿಟ್ಬಿಟ್ಟಿರ್ತಾನೆ. ಆಗ ವರಾಹ ಅವತಾರದಲ್ಲಿ ಅವನು ಬಂದು ಆ ಭೂಮಿಯನ್ನು ಎತ್ತುತ್ತಾನೆ. ಆ ಭೂಮಿಯನ್ನು ಎತ್ತಿದ್ದಕ್ಕೆ ಅವನನ್ನು ಮಹೀಭರ್ತ ಅಂತ ಹೇಳ್ತಾರೆ. ಅಂದರೆ ಭೂಮಿಯನ್ನು ಎತ್ತಿದವನು, ಪೃಥ್ವಿಯನ್ನು ಧರಿಸಿದವನು ಅಂತ ಹೇಳ್ತಾರೆ. ಶ್ರೀನಿವಾಸಃ. ಶ್ರೀನಿವಾಸಃ ತನ್ನ ವಕ್ಷಸ್ಥಳದಲ್ಲಿ ಶ್ರೀಲಕ್ಷ್ಮಿಗೆ ಆಶ್ರಯ ಕೊಟ್ಟಿರುವವನು. ಶ್ರೀನಿವಾಸಃ ಅಂದರೆ ಲಕ್ಷ್ಮೀಪತಿ. ತನ್ನ ವಕ್ಷಸ್ಥಳದಲ್ಲಿ ಅವನು ಆ ಶ್ರೀಲಕ್ಷ್ಮಿಗೆ ಆಶ್ರಯವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಅವನು ಶ್ರೀನಿವಾಸಃ, ಲಕ್ಷ್ಮೀಪತಿ ಅಂತ ಹೇಳ್ತಾರೆ. ಸತಾಂಗತಿಃ. ಸತಾಂಗತಿಃ ಸತ್ಪುರುಷರಿಗೆ ಪರಮಾಶ್ರಯನು. ಗತಿ ಅಂತ ಅಂದರೆ ಅವನ್ ಸರೆಂಡರ್ ಆಗಿದ್ದೀವಿ ಅನ್ನೋದು ಅರ್ಥ ಮಾಡ್ಕೊಂಡ್ಬಿಟ್ರೆ ಆಗತ್ತಲ್ಲಿ. ಸತಾಂ ಗತಿ. ಸತಾಂ ಅಂದರೆ ಸಜ್ಜನರು ಅಂತ, ಅಥವಾ ವೈದಿಕರು, ಸಜ್ಜನರು. ಯಾರು ವೇದವನ್ನು ಪಠಿಸ್ತಾ ಇದ್ದಾರೆ, ವೇದವನ್ನು ಅನುಸರಿಸ್ತಾ ಇದ್ದಾರೆ, ಅವರನ್ನು ಸತಾಂ ಅಂತ ಕರೀತಾರೆ. ಯಾವುದಕ್ಕಾಗಿ ಅವರ ಅನುಸರಿಸ್ತಾ ಇದ್ದಾರೆ? ಪರಮ ಪುರುಷಾರ್ಥಕ್ಕಾಗಿ. ಏನದು ಪರಮ ಪುರುಷ? ಧರ್ಮ, ಅರ್ಥ, ಕಾಮ, ಮೋಕ್ಷ, ಒಳ್ಳೆ ಲಿವಿಂಗ್, ಅದನ್ನು ಸಾಧಿಸಲಿಕ್ಕೋಸ್ಕರ ಅವರು ಇವನ ಸಹಾಯವನ್ನು ಪಡಿತಾರೆ. ಮೋಕ್ಷ ಸಾಧನೆಗಾಗಿ. ಸತಾಂ ಗತಿ. ಸತ್ಪುರುಷರಿಗೆ ಪರಮಾಶ್ರಯನು. ಯಾರು ಈ ಪುರುಷಾರ್ಥವನ್ನು ಪಡಿಬೇಕು ಅಂತ ವೇದಗಳನ್ನು ಅನುಸರಿಸ್ಕೊಂಡು ಅವನಿಗೆ ಸರೆಂಡರ್ ಆಗ್ತಾರೋ ಅವರ ಕೈ ಹಿಡಿದು ನಡೆಸ್ತಾನೆ, ಅವರಿಗೆ ಆಶ್ರಯವನ್ನು ಕೊಡ್ತಾನೆ. ಅವನು ಸತಾಂ ಗತಿ. ಅನಿರುದ್ಧ. ಅನಿರುದ್ಧ ಕೃಷ್ಣನ ಮೊಮ್ಮಗ. ನಿಜವಾದ ಭಕ್ತಿ ಇಲ್ಲದ ಹೊರತು ಯಾರಿಂದಲೂ ತಡೆಯಲ್ಪಡದವನು. ಅನಿರುದ್ಧ ನಿಜವಾದ ಭಕ್ತಿ ಇಲ್ಲದ ಹೊರತು ಯಾರಿಂದಲೂ ತಡೆಯಲ್ಪಡೆಯದವನು. ಅಂದರೆ ಸೃಷ್ಟಿಯಲ್ಲಿ ಅವನನ್ನು ತಡಿಲಿಕ್ಕಾಗಲ್ಲ. ಅನ್ಸ್ಟಾಪಬಲ್ ಇನ್ ಕ್ರಿಯೇಷನ್. ಅವನು ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತಂದರೆ ಅವನನ್ನು ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನ ಮೊಮ್ಮಗ ಅವನು. ಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೇಳ್ತೀವಲ್ವ. ಅವರೆಲ್ಲ ಗ್ರೇಟ್ ಯಾದವ ವ್ಯಾರಿಯರ್ಸ್, ಅಂದರೆ ಯಾದವ ಕುಲದ ರಾಜರು ಅವರೆಲ್ಲ. ಅವನು ಆ ಅವತಾರದಲ್ಲಿರುವಾಗ ಅವನ ಕಾರ್ಯದಿಂದ ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅನಿರುದ್ಧ ಹೆಸರಿಡ್ತಾರೆ ಬಹಳಷ್ಟು ಜನ. ಎಷ್ಟು ಸುಂದರ ನೋಡಿ, ಅನಿರುದ್ಧ. ಅವನು ಏನಾದರೂ ಕೆಲಸ ಮಾಡಬೇಕು ಅಂತ ಹೊರಟ್ರೆ ಅವನನ್ನು ತಡಿಲಿಕ್ಕೆ ಆಗಲ್ಲ. ಅಷ್ಟು ಪವರ್ಫುಲ್, ಅಷ್ಟು ಕಾನ್ಫಿಡೆಂಟಾಗಿ ಅವನು
ಮಾಡ್ತಾ ಇದ್ದ, ಅಷ್ಟು ಶಕ್ತಿಶಾಲಿ. ಅವನನ್ನು ತಡಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅನಿರುದ್ಧ ಸುರಾನಂದ. ಸುರ ಅಂದರೆ ದೇವತೆಗಳು. ದೇವತೆಗಳಿಗೆ ಆನಂದವನ್ನುಂಟು ಮಾಡುವವನು ಸುರಾನಂದ. ಒಳ್ಳೆಯವರಿಗೆ ಆನಂದವನ್ನು ಉಂಟು ಮಾಡುವವನು. ಸುರ ಅಂದರೆ ದೇವತೆಗಳು, ದೇವತೆಗಳಿಗೂ ಅವನು ಆನಂದವನ್ನು ಉಂಟು ಮಾಡುವವನು. ಗೋವಿಂದ ವೇದವಾಣಿಗಳ ಮೂಲಕ ಪ್ರಾಪ್ತಿಯಾಗುವವನು. ಗೋವಿಂದ ಅಂದರೆ ವೇದವಾಣಿಗಳ ಮೂಲಕ ಪ್ರಾಪ್ತಿಯಾಗುವವನು. ಗೋ ಅಂದರೆ ಭೂಮಿ ಅಂತ ಹೇಳ್ತಾರೆ, ವಿಂದ ಅಂದರೆ ಪಡೆದವ ಅಂತ ಹೇಳ್ತಾರೆ. ಅದು ಕೂಡ ಒಂದು ಅರ್ಥ ಇದೆ. ಗೋವಿಂದ, ಗೋ ಅಂದರೆ ಭೂಮಿ ಅಂತ ಒಂದು ಅರ್ಥ ಇದೆ, ವಿಂದ ಅಂತ ಹೇಳಿದ್ರೆ ಪಡೆದವನು. ಹೇಗೆ ಎಲ್ಲಿ ಪಡೆದ ಅವನು ಈ ಭೂಮಿಯನ್ನು? ವರಾಹ ಅವತಾರದಲ್ಲಿ ಭೂಮಿಯನ್ನು ಪಾರ್ ಮಾಡ್ದ ಅಲ್ವಾ, ಆಗ ಆ ಭೂಮಿಯನ್ನು ಅವನು ಪಡ್ಕೊಂಡು ಬಂದ. ಅದರಿಂದ ಅವನನ್ನು ಗೋವಿಂದ ಅಂತ ಹೇಳ್ತಾರೆ. ಬಹಳ ಅರ್ಥಗಳಿದೆ, ಆದರೆ ಇದು ಗೋವಿಂದ ಶಂಕರಾಚಾರ್ಯರು ಮುಖ್ಯವಾಗಿ ಹೇಳಿರುವಂತಹ ಅರ್ಥ, ಈ ನಾಮದ ಅರ್ಥ. ಗೋವಿದಾಂಪತಿ. ಗೋವಿದಾಂಪತಿ ವೇದವಾಣಿಯನ್ನು ಬಲ್ಲವರಿಗೆ ತಿಳಿಸಿದವನು. ವೇದವಾಣಿಯನ್ನು ಬಲ್ಲವರಿಗೆ ತಿಳಿಸಿದವನು. ಇಲ್ಲಿ ಗೋವಿದಾಮ್ ಅಂತ ಹೇಳುವಾಗ ಗೌಹು ಅಂತ ಅಂದರೆ ವಾಣಿ, ಮಾತು ಅಂತ ಕೂಡ ಒಂದು ಅರ್ಥ ಇದೆ. ಈ ಭೂಮಿ ಗೋ ಅಂತನಾದರೂ ಆಗಲಿ, ವಾಣಿ ಅಂತನಾದರೂ ಆಗಲಿ, ಇದು ಎರಡು ಚಲಿಸುವಂಥದ್ದು. ಭೂಮಿ ಕೂಡ ಚಲಿಸ್ತಾ ಇರುತ್ತೆ ನೋಡಿ, ಹಾಗೆ ಈ ಮಾತು ಕೂಡ ಚಲಿಸ್ತಾ ಇರುತ್ತೆ. ಗೋವಿದಾಂಪತಿ ಅಂತ ಇಲ್ಲಿ ಹೇಳುವಾಗ ಆ ಚಲಿಸುವಂತಹ ವಾಣಿಗೆ ಅವನು ಪತಿ ಅಂತ, ಅಂದರೆ ಹೀ ಈಸ್ ಎನ್ ಎಕ್ಸಲೆಂಟ್ ಸ್ಪೀಕರ್ ಅಂತ. ಮಾತಾಡ್ತಾರೆ ಎಲ್ಲರೂ, ಆ ವಾಣಿ ಕೂಡ ಚಲಿಸುತ್ತೆ. ಆ ದೃಷ್ಟಿಯಲ್ಲಿ ಅದನ್ನೇನಾಗುತ್ತೆ, ಅದು ಒಂದು ಕಡೆ ಇರೋದೇ ಇಲ್ಲ ನೋಡಿ, ಮಾತು ಚಲಿಸ್ತಾ ಇರುತ್ತೆ ಅಂತ ಹೇಳ್ತೀವಿ, ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಾನೆ ಇರುತ್ತೆ. ಅವನು ಆ ಮಾತಿಗೆ ಅತ್ಯಂತ ಎಕ್ಸಲೆಂಟ್ ಸ್ಪೀಕರ್ ಅಂತ ಹೇಳ್ತೀವಲ್ಲ, ಹಾಗೆ ಅತ್ಯಂತ ಚಂದದಲ್ಲಿ ಮಾತನಾಡುವವನು ಅಂತ. ಈಸ್ ಅನ್ ಎಕ್ಸಲೆಂಟ್ ಒರೇಟರ್. ಹಾಗಾಗಿ ನಮಗೆ ಭಗವದ್ಗೀತೆ ಸಿಕ್ಕಿತು. ಅದಕ್ಕೆ ಗೋವಿದಾಂಪತಿ, ಇಲ್ಲಿ ಎರಡು ಅರ್ಥ. ಗೋವಿಂದ ಅಂತ ಹೇಳುವಾಗ ಭೂಮಿ ಅಂತ ತಗೊಳ್ತೀವಿ. ಇಲ್ಲಿ ಗೌಹು ಅಂದರೆ ಭೂಮಿ ಅಂತಲೂ ಅರ್ಥ ಇದೆ, ಗೌಹು ಅಂದರೆ ವಾಣಿ ಅಂತ ಕೂಡ ಅರ್ಥ ಇದೆ. ಎರಡೂ ಚಲಿಸುವಂಥದ್ದು ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅಲ್ಲಿಗೆ 8 ನಾಮಗಳಾಯಿತು. ಮುಂದಿನ ಶ್ಲೋಕ. ಮರೀಚಿರ್ದಮನೋಹಂಸಃ ಸುಪರ್ಣೋ ಭುಜಗೋತ್ತಮಃ ಹಿರಣ್ಯನಾಭಃ ಸುತಭಾ ಪದ್ಮನಾಭಃ ಪ್ರಜಾಪತಿ. ಇಲ್ಲಿ 9 ನಾಮಗಳಿವೆ. ಮರೀಚಿಹಿ ನಾ ಹೇಳಿದೆ, ಇಲ್ಲಿ ಇದು ಪುಲ್ಲಿಂಗ ಆಗಿರೋದ್ರಿಂದ ನಾವು ಎಲ್ಲಿ ಪದ ವಿಚ್ಛೇದನೆ ಮಾಡ್ತೀವೋ ಅಲ್ಲೆಲ್ಲ ವಿಸರ್ಗ ಬರುತ್ತೆ, ವಿಷ್ಣುವಿನ ಬಗ್ಗೆ ಇರೋದ್ರಿಂದ. ಮರೀಚಿಹಿ, ದಮನಃ, ಹಂಸಃ, ಸುಪರ್ಣಃ, ಭುಜಗೋತ್ತಮಃ, ಹಿರಣ್ಯನಾಭಃ, ಸುತಪಾಃ, ಪದ್ಮನಾಭಃ, ಪ್ರಜಾಪತಿಃ. 9 ನಾಮಗಳು. ಮರೀಚಿಹಿ, ಮರೀಚಿ ಅಂದರೆ ನಮಗೆ ಮರೀಚಿ ಅಂತ ಹೇಳ್ತೀವಲ್ವ, ಇಲ್ಲಿ ಸ್ವಲ್ಪ ಬೇರೆ ಅರ್ಥ ಹೇಳ್ತಾರೆ. ಮರೀಚಿಹಿ ಅಂದರೆ ತೇಜಸ್ವಿಗಳಿಗೂ ಸಹ ಪರಮ ತೇಜ ರೂಪನು. ತೇಜಸ್ವಿಗಳಿಗೂ ಸಹ ಪರಮ ತೇಜ ರೂಪನು. ಇಲ್ಲಿ ಮರೀಚಿ ಅಂತ ಹೇಳುವಾಗ ಬೆಳಕು ಅಂತಲೇ ತಗೊಳ್ಳೋದು, ಲೈಟ್ ಅಮಾಂಗ್ ದಿ ಸೋರ್ಸ್ ಆಫ್ ಲೈಟ್ ಅಂತ. ಈ ಮರೀಚಿ ಅಂತ ಉಪಯೋಗಿಸ್ತೀವಲ್ವ, ಫುಲ್ ಆಫ್ ಲೈಟ್, ಆ ಬೆಳಕಿಗೆ ಮರೀಚಿ ಅಂತ ಹೇಳೋದು ಒಂದರ್ಥ. ಇನ್ನೊಂದು ತೇಜಸ್ಸು ಅಂತ ಹೇಳುವಾಗ ಕೂಡ
ಅದನ್ನು ಬೆಳಕು ಅಂತಲೇ ಹೇಳೋದು. ತೇಜಸ್ವಿಗಳಿಗೂ ಸಹ ಪರಮ ತೇಜಸ್ ಅವನು, ಎಲ್ಲ ಬೆಳಕಿಗೂ ಕೂಡ ಬೆಳಕು. ಅವನಿಗೆ ಮರೀಚಿ ಅಂತ ಹೇಳ್ತಾರೆ, ಲೈಟ್ ಅಮಾಂಗ್ ದಿ ಸೋರ್ಸ್ ಆಫ್ ಲೈಟ್ ಅಂತ. ದಮನಃ, ದಮನಃ ಶಮ ದಮ ನಾವು ಕೇಳಿದೀವಲ್ಲ, ದಮನಃ ಇಲ್ಲಿ ಶಂಕರಾಚಾರ್ಯರು ಕೊಡೋ ಅರ್ಥ, ಅಪರಾಧ ಮಾಡುವ ಪ್ರಜೆಗಳನ್ನು ಯಮನೇ ಆದಿ ರೂಪದಿಂದ ದಮನ ಮಾಡುವವನು. ಶಮ ದಮ ಅಂತೆಲ್ಲ ಹೇಳ್ತೀವಲ್ವ, ಅದರಲ್ಲಿ ದಮ ಯಮ ನಿಯಮ ಅಂತೆಲ್ಲ ಬರುತ್ತಲ್ಲ, ಹಾಗೆ ಇಲ್ಲಿ ಯಮನೇ ಆದಿ ರೂಪದಿಂದ ದಮನ ಮಾಡುವವನು ಅಂತಂದರೆ ಏನು? ದಮನಃ ಅಂದರೆ ಒಳಗಡೆಯಿಂದನೇ ಕಂಟ್ರೋಲ್ ಮಾಡುವಂಥದ್ದು. ಯಾರು ತಮ್ಮ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳುವವರೋ ಅವರನ್ನು ನಿಗ್ರಹಿಸುವವನು. ಆ ಭಗವಂತ ಒಳಗಡೆಯಿಂದನೇ ಆ ನಿಗ್ರಹವನ್ನು ಮಾಡ್ತಾನಂತೆ, ಅದು ದಮನ. ನಮಗೆ ಗೊತ್ತಿರೋ ದಮನ ಏನು? ಕಂಟ್ರೋಲ್ ಯುವರ್ ಸೆಲ್ಫ್ ಅಂತ ಇರ್ತೀವಿ. ಆದರೆ ಭಗವಂತ ಕೂಡ ನಮಗೆ ಒಳಗಡೆಯಿಂದ ಕೆಲವು ಕಂಟ್ರೋಲ್ಗಳನ್ನ ಮಾಡ್ತಾನೆ, ಅದು ದಮನಃ. ನೋಡಿ, ಅಪರಾಧ ಮಾಡುವ ಪ್ರಜೆಗಳನ್ನು ಯಮನೇ ಆದಿ ರೂಪದಿಂದ ದಮನ ಮಾಡುವನು. ಅಪರಾಧ ಮಾಡುವ ಪ್ರಜೆಗಳನ್ನು, ಏನು ಅಪರಾಧ ಮಾಡ್ತಾ ಇದ್ದೀವಿ ಅದನ್ನು ಅವನು ದಮನ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಅದನ್ನು ಒಳಗಡೆಯಿಂದನೇ ಮಾಡ್ತಾನೆ. ಯಾವ ರೂಪದಲ್ಲಿ? ಯಮ ನಿಯಮ ಆಗ್ತಿದ್ರಿಂದ ಆ ದಾರಿಯನ್ನು ತೋರಿಸ್ಕೊಟ್ಟು ಅವನು ಆ ನಿಗ್ರಹವನ್ನು ಮಾಡ್ತಾನೆ. ಹಂಸಃ, ಹಂಸಃ ಹಂಸ ಪಕ್ಷಿ ನಮಗೆ ಗೊತ್ತು. ಇಲ್ಲಿ ಆ ಶಬ್ದ ಹೇಳ್ತಾ ಇರೋದು ಇವರು ಪಿತಾಮಹ ಬ್ರಹ್ಮನಿಗೆ ವೇದದ ಜ್ಞಾನವನ್ನು ಉಂಟು ಮಾಡಿಸುವುದಕ್ಕಾಗಿ ಹಂಸ ರೂಪವನ್ನು ಧರಿಸಿದವನು. ಹಂಸ ರೂಪವನ್ನು ಧರಿಸಿ ಬ್ರಹ್ಮನಿಗೆ ಜ್ಞಾನವನ್ನು ಉಂಟು ಮಾಡಿದ ಅಂತ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಹಂತಿ ಇತಿ ಹಂಸ ಅಂತ ಹೇಳ್ತಾರೆ. ಈ ಹಂತಿ ಅಂದರೆ ಮುಗಿಸೋದು. ಭಗವಂತ ಈ ಸಂಸಾರ ಭಯವನ್ನು ಹೋಗಲಾಡಿಸ್ತಾನಂತೆ. ಆ ಸಂಸಾರ ಭಯವನ್ನು ಹೋಗಿಸೋದಕ್ಕೆ ಏನು ಹೇಳ್ತಾರೆ? ಹಂಸಃ ಅಂತ ಒಂದು ಅರ್ಥ ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ಅಹಂ ಸಹ ಅಂತ. ಅಹಂ ಸಹ ಅಂದರೆ ಅಹಂ ನಾನು ಬೇರೆ ಅಲ್ಲ ಅಂತ. ಅಹಂ ಸಹ ಅಂತ ಹೇಳುವಾಗ ನಾನು ಬೇರೆ ಅಲ್ಲ ಅಂದರೆ ಜೀವಾತ್ಮ ಪರಮಾತ್ಮ ಬೇರೆ ಅಲ್ಲ ಅನ್ನೋ ದೃಷ್ಟಿನಲ್ಲಿ ಅಹಂ ಸಹ ಅಂತ ಹೇಳೋದು ಕೂಡ ಹಂಸಃ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಸುಪರ್ಣಃ, ಪರ್ಣ ಅಂದರೆ ರೆಕ್ಕೆ, ಸುಪರ್ಣಃ ಅಂದರೆ ಸುಂದರವಾದ ರೆಕ್ಕೆಯುಳ್ಳ ಗರುಡ ಸ್ವರೂಪನು. ಪರ್ಣ ಅಂದರೆ ರೆಕ್ಕೆ, ಸುಪರ್ಣ ಅಂದರೆ ಬಂಗಾರದ ರೆಕ್ಕೆ ಅನ್ಕೋಬೋದು, ಇಲ್ಲ ತುಂಬ ಚೆನ್ನಾಗಿರೋ ರೆಕ್ಕೆ ಅಂತ ಹೇಳ್ಬೋದು. ಪಕ್ಷಿಗಳು ರೆಕ್ಕೆ ಉಳ್ಳ, ಅದರಲ್ಲಿ ಗರುಡ ಸುಪರ್ಣ ಅಂತ ಹೇಳುವಾಗ ಅವನು ಗರುಡ. ಸುಪರ್ಣ ಅಂತ ಕೂಡ ಹೆಸರಿಡ್ತಾರೆ ಅಲ್ವಾ, ಸುಂದರವಾದ ರೆಕ್ಕೆಗಳುಳ್ಳ ಗರುಡ ಸ್ವರೂಪ. ಭುಜಗೋತ್ತಮ, ಭುಜಗೋತ್ತಮ ಭುಜಗಳು ಅಂದರೆ ಗೊತ್ತು ನಮಗೆ, ಭುಜ ಉತ್ತಮ, ಭುಜಗ ಅದೊಂದು. ಇನ್ನೊಂದು ಭುಜಗ ಅಂತ ಹೇಳುವಾಗ ಹಾವು ಭುಜಗ. ಏನಂದರೆ ಭುಜಗ ಅಂದರೆ ಸುತ್ತಿ ಸುತ್ತಿ ಏನದು ಸಾಗುವ ಪ್ರಾಣಿ ಅಂತ, ಸುತ್ತಿ ಸುತ್ತಿ ಹೋಗೋದು ಭುಜಗ. ಭುಜಗ ಭುಜಗ ಶಯನ ಅಂತ ಹೇಳ್ತೀವಲ್ವ, ಹಾಗೆ. ಭುಜಗೋತ್ತಮ ಅಂತ ಹೇಳಿದ್ರೆ ಆ ರೀತಿಯಲ್ಲಿ ಭುಜಗ ಸುತ್ತಿ ಸುತ್ತಿ ಸಾಗುವ ಸರ್ಪಗಳಲ್ಲಿ ಶ್ರೇಷ್ಠನಾದನು. ಭುಜಗ ಉತ್ತಮ. ಯಾರವನು? ಅನಂತ ಆದಿಶೇಷ. ಆದಿಶೇಷ ಭುಜಗೋತ್ತಮ, ಬೆಸ್ಟ್ ಅಮಾಂಗ್ ದಿ ಸ್ನೇಕ್ಸ್ ಅಥವಾ ಸರ್ಪ. ಭುಜಗೋತ್ತಮ. ಹಿರಣ್ಯನಾಭಃ, ಹಿರಣ್ಯ ಅಂದರೆ ಬಂಗಾರ, ಈಗಾಗಲೇ ತುಂಬ ಗೊತ್ತಾಗ್ಬಿಟ್ಟಿದೆ. ನಾಭಿ ನಾಭಃ, ಹಿತಕಾರಿ ಮತ್ತು ರಮಣೀಯ ನಾಭಿಯುಳ್ಳವನು ಅಂತ ಒಂದರ್ಥ. ನಾಭಿ ಉಳ್ಳವನು. ಇನ್ನೊಂದು ಹಿರಣ್ಯನಾಭ ಅಂತ ಏನು ಕೇಳ್ತಾರೆ ಅಂದರೆ, ಆ ನಾಭಿಯಿಂದಲೇ ಕಮಲ ಹುಟ್ಟಿ ಬ್ರಹ್ಮ ಅಲ್ಲಿ ಹುಟ್ಟಿದ್ದು. ಚತುರ್ಮುಖ ಬ್ರಹ್ಮನನ್ನು ವಿಷ್ಣು ಸೃಷ್ಟಿಸಿದಾಗ ನಾಭಿಯಿಂದ ಕಮಲ ಬಂದಿದ್ದು. ಆದ್ದರಿಂದ ಬ್ರಹ್ಮನ ಜನನಕ್ಕೆ ಅವಕಾಶ ಮಾಡಿಕೊಟ್ಟ ನಾಭಿ ಅದು.
ಅದನ್ನೇ ಹಿರಣ್ಯ ಗರ್ಭ ಅಂತ ಕೂಡ ಕರೆದಿದ್ದು. ಅಲ್ಲಿ ಅದನ್ನು ಹಿರಣ್ಯನಾಭ ಅಂತ ಕರೀತಾರೆ. ಹಿರಣ್ಯನಾಭ, ಹಿರಣ್ಯನಾಭ ಅಂತ ಹೇಳಿದ್ರೆ ಹಿತಕಾರಿ ಮತ್ತು ರಮಣೀಯ ನಾಭಿಯುಳ್ಳವನು, ಬ್ರಹ್ಮನಿಗೆ ಜನನಕ್ಕೆ ಅವಕಾಶ ಮಾಡಿಕೊಟ್ಟವನು. ಸುತಪಾಹ, ಸುತಪಾಹ, ಇದು ಸುಂದರವಾದ ವರ್ಣನೆ ಕೊಡ್ತಾರೆ. ಬದರಿಕಾಶ್ರಮದಲ್ಲಿ ನರನಾರಾಯಣ ರೂಪದಿಂದ ಸುಂದರ ತಪಸ್ಸು ಮಾಡುವವನು. ಸುತಪಾಹ, ತಪ ಅಂದರೆ ತಪಸ್ಸು. ಸುತಪಾಹ ಅಂತಂದರೆ ಅತ್ಯಂತ ಶ್ರೇಷ್ಠ ಒಳ್ಳೆಯ ತಪಸ್ಸು. ಯಾರು ಮಾಡಿದ್ದು? ನರನಾರಾಯಣ ರೂಪದಿಂದ ಮಾಡಿದ್ದು. ಎಲ್ಲಿ ಮಾಡಿದ್ದು? ಬದ್ರಿಕಾಶ್ರಮದಲ್ಲಿ. ಈಗಲೂ ಕೂಡ ಬದ್ರಿಗೆ ಹೋದರೆ ಅದನ್ನು ತೋರಿಸ್ತಾರಂತೆ, ನರನಾರಾಯಣರ ಇದು ಅಂತ. ಇಲ್ಲಿ ನರ ಮತ್ತು ನಾರಾಯಣರ ರೂಪದಲ್ಲಿ ಬಂದಿದ್ಯಾರು? ನರನ ರೂಪದಲ್ಲಿ ಅರ್ಜುನ, ನಾರಾಯಣ ರೂಪದಲ್ಲಿ ಕೃಷ್ಣ. ಇವರಿಬ್ಬರು ಸುತಪಾಹ ಏಕಾಗ್ರ ಮನಸ್ಸಿನಿಂದ ಅಲ್ಲಿ ತಪಸ್ಸು ಮಾಡಿದ್ರಂತೆ. ಅದಕ್ಕೆ ಸುತಪಾಹ ಅಂತ ಕರೀತಾರೆ. ಸುತಪಾಹ ಅಂದರೆ ಅಲ್ಲಿ ಬದ್ರಿಕಾಶ್ರಮದಲ್ಲಿ ನರನಾರಾಯಣ ರೂಪದಿಂದ ಸುಂದರ ತಪಸ್ಸು ಮಾಡಿದವರು. ಸುಂದರ ತಪಸ್ಸು ಮಾಡಿದವರು ಸುತಪಾಹ ಅಂದರೆ ಸುಂದರ ತಪಸ್ಸು ಅಂತ ಹೇಳ್ತಾರೆ. ಪದ್ಮನಾಭ, ನೋಡಿ ಹಿರಣ್ಯನಾಭ ಆಯಿತು, ಈಗ ಪದ್ಮನಾಭ. ಪದ್ಮದಂತೆ ಇರುವ ನಾಭಿ ಉಳ್ಳವನು, ಅಥವಾ ಪದ್ಮ ಅವನ ನಾಭಿಯಿಂದ ಜನಿಸ್ತು, ಆದ್ದರಿಂದ ಅವನು ಪದ್ಮನಾಭ. ಕಮಲದಂತೆ ಸುಂದರವಾದ ನಾಭಿಯುಳ್ಳವನು, ಕಮಲದಂತೆ ಸುಂದರವಾದ ನಾಭಿಯುಳ್ಳವನು ಪದ್ಮನಾಭ. ಪ್ರಜಾಪತಿ, ಪ್ರಜಾಪತಿ ಪ್ರಜೆಗಳೆಲ್ಲರನ್ನೂ ಪಾಲಿಸುವವನು. ಯಾರು ಪಾಲಿಸ್ತಾರೋ ಅವರು ಪತಿ. ಪ್ರಜಾಪತಿ ತಂದೆ, ಪ್ರಜೆಗಳ ಪಿತ. ಹೇಗೆ ಅವನು ಪ್ರಜೆಗಳಿಗೆ ಪಿತ ಅಂತ ಆಗ್ತಾನೆ? ಅವಿದ್ಯೆಯನ್ನು ದಾಟಲು ಸಹಾಯ ಮಾಡುವವನು, ಆದ್ದರಿಂದ ಅವನೇ ನಮಗೆ ತಂದೆ. ಪ್ರಜಾಪತಿ, ಪ್ರಜಾಪತಿ ನಮಗೆ ಈ ಅವಿದ್ಯೆಯಿಂದ ದಾಟೋದಕ್ಕೆ ಸಹಾಯ ಮಾಡ್ತಾನೆ. ತಂದೆ, ಪ್ರಜೆಗಳಿಗೆ ತಂದೆ. ಪ್ರಜಾಪತಿ ಪ್ರಜೆಗಳೆಲ್ಲರನ್ನು ಪಾಲಿಸುವವನು. ಆದ್ದರಿಂದ ಇಲ್ಲಿ ಪತಿ ಅಂದರೆ ಆ ಅರ್ಥನೂ ಆಗತ್ತೆ, ಪತಿ ಅಂತ. ಈಗೆಲ್ಲ ಹಿಂದೆ ನೋಡಿದ್ವಿ ಪ್ರಜಾಪತಿ. ಪತಿ ಅಂದರೆ ತಂದೆ ಅಂತ ಕೂಡ, ಅಂದರೆ ಪಾಲಿಸುವವನು ಅಂತ ಕೂಡ ಆಗುತ್ತೆ. ಪ್ರಜಾಪತಿ ಅವಿದ್ಯೆಯನ್ನು ದಾಟಲು ಸಹಾಯ ಮಾಡುವವನು ಪ್ರಜಾಪತಿ. ಅಲ್ಲಿಗೆ 9 ನಾಮಗಳನ್ನು ನೋಡಿದ್ವಿ. ಮುಂದುವರಿಸ್ತಾ 22ನೇ. ಅವೃತ್ಯುಕ್ ಸರ್ವದೃಕ್ ಸಿಂಹ ಸಂಧಾತ ಸಂಧಿಮಾನ್ ಸ್ಥಿರಃ ಅಜೋ ದುರ್ಮರ್ಷಣ ಶಾಸ್ತ ವಿಶ್ರುತಾತ್ಮ ಸುರಾರಿಹ. ಈ ಶ್ಲೋಕದಲ್ಲಿ 11 ನಾಮಗಳು ಬರುತ್ತೆ. ಅಮೃತ್ಯುಹು, ಸರ್ವದೃಕ್, ಸಿಂಹಃ, ಸಂದಾತ, ಸಂಧಿಮಾನ್, ಸ್ಥಿರಃ, ಅಜಃ, ದುರ್ಮರ್ಷಣಃ, ಶಾಸ್ತಾ, ವಿಶ್ರುತಾತ್ಮ, ಸುರಾರಿಹ. 11 ನಾಮಗಳು. ಅಮೃತ್ಯು, ಮೃತ್ಯು ಗೊತ್ತಿದೆ. ಅಮೃತ್ಯು ಸಾವಿಲ್ಲದವನು ಅಷ್ಟೇ. ಅಮೃತ್ಯು ಮರಣರಹಿತನಾದವನು. ಭಗವಂತ ಹುಟ್ಟಲೇ ಇಲ್ಲ, ಅದರಿಂದ ಅವನಿಗೆ ಸಾವು ಇಲ್ಲ. ಆದ್ದರಿಂದ ಅವನು ಅಮೃತ್ಯು. ಸರ್ವದೃಕ್, ಸರ್ವದೃಕ್, ದೃಕ್ ಅಂದರೆ ನೋಡೋದು. ಸರ್ವದೃಕ್ ಅಂದರೆ ಎಲ್ಲವನ್ನೂ ನೋಡುವವನು ಅಂತ. ಸರ್ವದೃಕ್ ಎಲ್ಲವನ್ನೂ ಎಲ್ಲರನ್ನೂ ನೋಡ್ತಾ ಇರುವವನು ಸರ್ವದೃಕ್. ಸಿಂಹ, ಸಿಂಹ ಅಂತ ಹೇಳಿದ್ರೆ ಇಲ್ಲಿ ಆಚಾರ್ಯರು ಕೊಡುವ ಇದು ಅಂತಂದರೆ ಸಿಂಹ ಅಂದರೆ ಕೊಲ್ಲೋದು ಅಂತ. ಯಾರನ್ನು ಕೊಲ್ತಾ ಇದ್ದಾನೆ ಅವನು?
ದುಷ್ಟರನ್ನು ನಾಶ ಮಾಡುವವನು. ಸಿಂಹ ಅಂದರೆ ದುಷ್ಟರನ್ನು ನಾಶ ಮಾಡುವವನು. ಅವನು ಎಲ್ಲ ಅವತಾರಗಳಲ್ಲೂ ಅಥವಾ ಅವತಾರ ಎತ್ತಿದ ಪ್ರತಿ ಅವತಾರದಲ್ಲೂ ಅವನು ಮಾಡಿದ್ದೇನೋ ಶಿಷ್ಟ ರಕ್ಷಣೆ, ಶಿಷ್ಟರ ಪಾಲನೆ ಮಾಡ್ದ, ದುಷ್ಟರನ್ನು ನಿಗ್ರಹಿಸ್ದ ಅಥವಾ ದುಷ್ಟರನ್ನು ಸಂಹಾರ ಮಾಡ್ದ ಎಲ್ಲ ಅವತಾರಗಳಲ್ಲೂ. ಆದ್ದರಿಂದ ಅವನೇನೋ ಸಿಂಹ, ದುಷ್ಟರನ್ನು ನಾಶ ಮಾಡುವವನು ಅಂದರೆ ಪರಾಕ್ರಮಿ ಅನ್ನೋ ಅರ್ಥದಲ್ಲಿ. ಸಂಧಾತ, ಸಂಧಾತ ಪುರುಷರನ್ನು ಅವರ ಕರ್ಮಗಳ ಫಲಗಳೊಡನೆ ಸಂಯುಕ್ತಗೊಳಿಸುವವನು. ಸಂಧಾತ ಅಂದರೆ ಸಂಧಿ ಮಾಡೋದು ಅಂತರ, ಸಂಧಾತ ಅಂದರೆ ಸಂಯೋಜನೆ ಮಾಡೋದು. ಈ ಕನ್ನಡ ಶಬ್ದಗಳು ಸ್ವಲ್ಪ ಹತ್ತತ್ರ ನೋಡಿಕೊಂಡ್ರೆ ಗೊತ್ತಾಗತ್ತೆ. ಸಂಧಾತ ಪುರುಷರನ್ನು ಅವರ ಕರ್ಮಗಳ ಫಲಗಳೊಡನೆ ಸಂಯುಕ್ತಗೊಳಿಸುವವನು. ಅವ್ರೇನೋ ಕರ್ಮ ಮಾಡಿರ್ತಾರೆ, ಅದರ ಫಲ ಒಂದು ಕಡೆ ಇರುತ್ತೆ, ಅದು ಎರಡನ್ನೂ ಒಟ್ಟಿಗೆ ತರುವಂಥವನು ಸಂಧಾತ. ಜೀವಾತ್ಮನನ್ನು ಕರ್ಮಫಲಗಳಿಗೆ ಜೋಡಿಸುವನು. ಸಂಧಾನ ಅಂದರೆ ಕನೆಕ್ಷನ್, ಸಂಧಾತ ಅಂದರೆ ಹೂ ಇಸ್ ಕನೆಕ್ಟಿಂಗ್. ಸಂಧಾನ ಮಾಡೋಕ್ಕೆ ಅಂತ ಹೇಳ್ತಾರಲ್ವ, ಅದು ಸಂಧಾನ ಅಂದರೆ ಕನೆಕ್ಟ್ ಮಾಡೋದು. ಸಂಧಾತ ಅಂದರೆ ಯಾರು ಕನೆಕ್ಟ್ ಮಾಡ್ತಾರೋ ಅವನಿಗೆ ಸಂಧಾತ ಅಂತ ಹೇಳ್ತೀವಿ. ಸಂಧಿಮಾನ್ ಎಲ್ಲ ಯಜ್ಞ ಮತ್ತು ತಪಸ್ಸುಗಳ ಫಲಗಳನ್ನು ಭೋಗಿಸುವವನು. ಈಗ ಕನೆಕ್ಟ್ ಮಾಡ್ತಾನೆ ಅಂತ ಗೊತ್ತಾಯಿತು, ಕನೆಕ್ಟ್ ಮಾಡೋನು ಸಂಧಾತ ಅಂದರೆ ಜೋಡಿಸುವವನು ಸಂಧಾತ. ಸಂಧಿಮಾನ್ ಅಂದರೆ ಜೋಡಿಸಲ್ಪಡುವವನು. ಯಾರನ್ನು ಜೋಡಿಸ್ತಾನೆ? ಹೀ ಗೆಟ್ಸ್ ಕನೆಕ್ಟೆಡ್, ಬೇರೆ ಯಾರೂ ಅಲ್ಲ. ಸಂಧಾತ, ಸಂಧಿಮಾನ್. ಸಂಧಾತ ಪುರುಷರನ್ನು ಕರ್ಮಫಲಗಳ ಜೊತೆಗೆ ಸಂಧಿಯನ್ನು ಮಾಡ್ತಾನೆ. ಇಲ್ಲಿ ಸಂಧಿಮಾನ್ ಅಂತ ಹೇಳುವಾಗ ಜೀವಾತ್ಮ ಪರಮಾತ್ಮನನ್ನು ಕೂಡ ಸೇರಿಸ್ತಾನೆ ಅಂತ. ಎಲ್ಲ ಯಜ್ಞ ಮತ್ತು ತಪಸ್ಸುಗಳ ಫಲವನ್ನು ಭೋಗಿಸುವವನು. ಸಂಧಿಮಾನ್ ಅಂತ ಅಂದರೆ ಅವನೇ ಜೋಡಣೆಯಾಗಿ ಎಲ್ಲವನ್ನು ಭೋಗಿಸುವವನು ಅವನೇ. ಈಗ ಕರ್ಮ ಮಾಡಿದ್ದು ಕರ್ಮಫಲ ಕೊಟ್ಟಿದ್ದಾಯಿತು, ಆದರೆ ಅದನ್ನು ಅನುಭವಿಸೋದು ಯಾರು? ಜೀವಾತ್ಮ. ಯಾರ ಜೀವಾತ್ಮ? ಪರಮಾತ್ಮನೇ ಅವನು. ಹಾಗಾಗಿ ಎಲ್ಲ ಯಜ್ಞ ಮತ್ತು ತಪಸ್ಸುಗಳ ಫಲಗಳನ್ನು ಭೋಗಿಸುವವನು ಸಂಧಿಮಾನ್. ಸ್ಥಿರ, ಸ್ಥಿರ ಅಂದರೆ ಯಾವಾಗಲೂ ಒಂದೇ ರೀತಿಯಲ್ಲಿರೋನು. ಫರ್ಮ್ ಆ್ಯಂಡ್ ಸ್ಟಡಿ. ಯಾರದು ಫರ್ಮ್ ಆ್ಯಂಡ್ ಸ್ಟಡಿ? ನೋಡಿ, ಶರೀರ ಬದಲಾಗುತ್ತೆ, ಮನಸ್ಸು ಬದಲಾಗುತ್ತೆ, ಬುದ್ಧಿ ಕೂಡ ಬದಲಾಗುತ್ತೆ. ಬದಲಾಗದೇ ಇರೋದು ಯಾರು? ನಿತ್ಯ ಶುದ್ಧ ಆನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪ, ನನ್ನಲ್ಲಿರುವ ಆತ್ಮಶಕ್ತಿ. ಅದು ಬದಲಾಗದೇ ಇರುವಂಥದ್ದು. ಸಚ್ಚಿತ್ ಆನಂದ ಅಂದ್ರೇನು? ಎಕ್ಸಿಸ್ಟೆನ್ಸ್, ಟ್ರುತ್ ಆ್ಯಂಡ್ ಆನಂದ. ಸತ್ ಚಿತ್ ಆನಂದ. ಸತ್ ಅಂದರೆ ಎಕ್ಸಿಸ್ಟೆನ್ಸ್, ಅದು ಎಲ್ಲ ಕಡೆ ವ್ಯಾಪಿಸಿದೆ. ಚಿತ್ ಆನಂದ, ಸಚ್ಚಿತ್ ಆನಂದ ಸ್ವರೂಪ ಏನಿದೆ ಅದು ಬದಲಾಗದೇ ಇರುವಂಥದ್ದು. ಅದಕ್ಕೆ ಅವನನ್ನು ಸ್ಥಿರ ಅಂತ ಕರೆದರು. ಅಜಹ, ಭಕ್ತರ ಹೃದಯವನ್ನು ಪ್ರವೇಶಿಸುವವನು ಹಾಗೂ ದುರ್ಗುಣಗಳನ್ನು ಹೋಗಲಾಡಿಸುವವನು. ಅಜರಾಮರ ಅಂತ ಕೂಡ ಹೇಳ್ತೀವಿ ನಾವು. ಇಲ್ಲಿ ಅಜಹ ಅನ್ನೋದಕ್ಕೆ ಶಂಕರಾಚಾರ್ಯರು ಕೊಡೋ ಅರ್ಥ ಭಕ್ತರ ಹೃದಯವನ್ನು ಪ್ರವೇಶಿಸುವವನು ಹಾಗೂ ದುರ್ಗುಣಗಳನ್ನು ಹೋಗಲಾಡಿಸುವನು. ಹೇಗೆ ಭಗವಂತ ಆ ಹೃದಯವನ್ನು ಪ್ರವೇಶಿಸ್ತಾನೋ ಅಲ್ಲಿ ಖಂಡಿತವಾಗಿ ದುರ್ಗುಣಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅವನು ಒಳಗೆ ಹೋಗಿ ಬಿಸಾಕ್ತಾನಂತೆ. ಏನನ್ನ? ದುರ್ಗುಣಗಳನ್ನು. ಗತಿ ಮತ್ತು ಎಸೆಯುವುದು ಅಂತ ಹೇಳ್ತಾರೆ. ಅಂದರೆ ಅಜಹ ಅಂತ ಹೇಳಿದರೆ ಅವನು ಆ ಒಳಗಡೆ ಸೇರಿ ಆ ದುಶ್ಚಟಗಳನ್ನು ಹೊರಗಡೆ ಓಡಿಸಿ ನಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥವನು ಅನ್ನೋ ಅರ್ಥ ಇಲ್ಲಿ ಹೇಳ್ತಾರೆ. ಅಜಹ. ಶಾಸ್ತ, ಅಜಹ ಸಾರಿ ದುರ್ಮರ್ಷಣ. ದುರ್ಮರ್ಷಣ ಬಿಟ್ಟೆಲ್ಲ, ದುರ್ಮರ್ಷಣ ಯಾರಿಂದಲೂ ಕೂಡ ಸಹಿಸಲಾಗದವನು. ದುರ್ಮರ್ಷಣ ಯಾರಿಂದಲೂ ಕೂಡ ಸಹಿಸಲಾಗದವನು. ಅಂದರೆ ಈಗ ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಆ ತಪ್ಪು ಮಾಡಿದವರು ಇವನನ್ನು ತಡ್ಕೊಳಕ್ಕಾಗಲ್ವಂತೆ.
ಯಾಕೆ ಆ ನೆಗೆಟಿವ್ ಫೋರ್ಸಸ್ನ ಅವನು ಹೊರಗಡೆ ಹಾಕ್ತಾನೆ. ಹಿಂದೆ ನೋಡಿದ್ವಲ್ವ ಅಜಹ ಅಂದರೆ ಅದನ್ನೆಲ್ಲ ಹೊರಗಡೆ ಹಾಕೋನು. ಹಾಗೆ ಆ ದುರ್ಮರ್ಷಣ ಆ ಕೆಟ್ಟದ್ದನ್ನು ಹೋಗಲಾಡಿಸುವಂಥವನು. ಕೆಟ್ಟದ್ದನ್ನು ಯಾರು ಮಾಡಿರ್ತಾರೋ ಅವ್ರಿಗೆ ಇವನನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ದುರ್ಮರ್ಷಣ ಯಾರಿಂದಲೂ ಕೂಡ ಸಹಿಸಲಾಗದವನು ಅಂದರೆ ಕೆಟ್ಟದ್ದನ್ನು ಮಾಡಿದವರು ಇವನನ್ನು ಸಹಿಸಲಾಗರು. ಶಾಸ್ತ ಎಲ್ಲರ ಮೇಲೆಯೂ ಶಾಸನ ಮಾಡುವವನು. ಶಾಸನ ಮಾಡುವವನು ಅಂದರೆ ಉಪದೇಶ ಮಾಡುವವನು, ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳುವವನು. ಇದನ್ನು ಮಾಡಬೇಕು, ಇದು ಮಾಡಬಾರ್ದು ಅಂತ ಹೇಳುವವನು. ಧರ್ಮದ ಬಗ್ಗೆ ವೇದಗಳ ಮೂಲಕ ನಮಗೆ ತಿಳಿಸ್ಕೊಡೋನು. ಸ್ಮೃತಿಗಳ ಮೂಲಕ ನಮಗೆ ತಿಳಿಸ್ಕೊಡೋನು. ಶಾಸನ ಮಾಡೋದು ಅಂತಂದರೆ ಗೊತ್ತಿದೆ ಅಲ್ವಾ, ರೂಲ್ಸ್. ಹೀಗೆ ಮಾಡಬೇಕು, ಇದು ಮಾಡಬಾರ್ದು ಅಂತ ಒಂದು ರೂಲ್ ಇದೆ. ನಾವು ಅಂದ್ಕೊಳ್ತೀವಿ ದಿಸ್ ಇಸ್ ಮೈ ಲೈಫ್, ಭಾಳ ಸಲ ಕೇಳಿದೀವಿ ಕೂಡ, ಹೀಗೆಲ್ಲ ನೋಡ್ತಾನೋ ಇದೀವಿ ಕೂಡ. ಇದು ನನ್ನ ಜೀವನ, ನನಗೆ ಬೇಕಾದಾಗ ಬರ್ತೀನಿ, ನಾನೀಗಿರ್ತೀನಿ ಅಂದರೆ ಎಷ್ಟು ಕ್ಯಾಸ್ ಆಗೋಗುತ್ತೆ ನೋಡಿ. ಆದರೆ ಜೀವನಕ್ಕೆ ಒಂದು ಫ್ರೇಮ್ ಹಾಕ್ಕೊಟ್ಟಿದ್ದಾನೆ, ಶಾಸನ ಹಾಕ್ಕೊಟ್ಟಿದ್ದಾನೆ, ನೀವು ಇದೇ ರೀತಿ ಇರಬೇಕು ಅಂತ. ಆ ಶಾಸನವನ್ನು ಪಾಲಿಸಬೇಕು, ಅದನ್ನೇ ಶಾಸನ. ಅದರಿಂದ ಅವನು ಶಾಸ್ತ. ಯಾರು ಶಾಸನವನ್ನು ಉಪದೇಶವನ್ನು ಮಾಡ್ತಾನೋ ಅವನು ಶಾಸ್ತ. ವಿಶ್ರುತಾತ್ಮ ವೇದಶಾಸ್ತ್ರಗಳಲ್ಲಿ ವಿಶೇಷ ರೂಪದಿಂದ ಪ್ರಸಿದ್ಧ ಸ್ವರೂಪವುಳ್ಳವನು. ವೇದಶಾಸ್ತ್ರಗಳಲ್ಲಿ ವಿಶ್ರುತಾತ್ಮ, ವಿಶ್ರುತಃ ಆತ್ಮ, ಎರಡು ಶಬ್ದ ಬರುತ್ತೆ ಇಲ್ಲಿ. ವಿಶ್ರುತಃ ಅಂದರೆ ತಿಳ್ಕೊಂಡಿರೋನು, ಅವೇರ್, ಹೀ ಈಸ್ ಅವೇರ್ ಆಫ್. ವಿಶ್ರುತಃ ಆತ್ಮ ಅಂದರೆ ಅದು ಅವನ ಸ್ವರೂಪವೇ. ಸತ್ಯ ಜ್ಞಾನಂ ಅನಂತಂ ಬ್ರಹ್ಮ ಅವನ ಸ್ವರೂಪವೇ. ಸತ್ಯಜ್ಞಾನ ಅನಂತ ರೂಪವನ್ನು ತಿಳಿದವನು ವಿಶ್ರುತಾತ್ಮ. ಏನನ್ನು ತಿಳ್ಕೊಂಡಿದ್ದಾನೆ? ವಿಶ್ರುತಃ ಆತ್ಮ. ವಿಶ್ರುತಃ ಅಂದರೆ ತಿಳ್ಕೊಂಡಿದ್ದಾನೆ. ಏನನ್ನು ತಿಳ್ಕೊಂಡಿದ್ದಾನೆ? ಆತ್ಮನನ್ನು. ಆ ಆತ್ಮನ ಸ್ವರೂಪ ಏನು? ಸತ್ಯಜ್ಞಾನ, ಸತ್ಯಂ ಜ್ಞಾನಂ ಅನಂತಂ. ಆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋ ಸ್ವರೂಪವನ್ನು ತಿಳ್ಕೊಂಡಿರುವಂಥವನು ವಿಶ್ರುತಾತ್ಮ. ವೇದಶಾಸ್ತ್ರಗಳಲ್ಲಿ ವಿಶೇಷ ರೂಪದಿಂದ ಪ್ರಸಿದ್ಧ ಸ್ವರೂಪವುಳ್ಳವನು ಅಂದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸುರಾರಿಹ, ಸುರ ಅಂದರೆ ಗೊತ್ತು, ದೇವತೆಗಳು. ಇವಾಗ ಸುರಾರಿಹ ದೇವತೆಗಳ ಶತ್ರುಗಳನ್ನು ಸಂಹಾರ ಮಾಡುವವನು. ಸುರ ಪ್ಲಸ್ ಅರಿ ಪ್ಲಸ್ ಹ ಅಂತ ಮಾಡ್ಕೊಳ್ಬೇಕು. ಸುರ ಅಂದರೆ ದೇವತೆಗಳು, ಅರಿ ಅಂದರೆ ಶತ್ರು, ಹ ಅಂದರೆ ಹಂತಕ. ಭಗವಂತನ ಅಂದರೆ ಈ ದೇವತೆಗಳ ಶತ್ರುಗಳನ್ನು ಕೊಲ್ಲುವವನು ಅಂತಂದರೆ ದುಷ್ಟರನ್ನು ಕೊಲ್ಲುವವನು ಅಥವಾ ದುಷ್ಟ ಶಕ್ತಿಯನ್ನು ಕೊಲ್ಲುವವನು. ಬಹಳ ಸಲ ಇದ್ರ ಬಗ್ಗೆ ಕಾಮೆಂಟ್ಸ್ ಇದೆ. ದುಷ್ಟರನ್ನು ಸಂಹಾರ ಮಾಡ್ತಾರೆ ಅಂತಂದರೆ ನಿಮ್ಮ ದೇವರು ಕ್ಷಮಿಸೋದೇ ಇಲ್ಲ, ದುಷ್ಟರನ್ನು ಸಂಹಾರ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಇಲ್ಲ, ಅವರಲ್ಲಿರೋ ದುಷ್ಟತನವನ್ನು ಸಂಹಾರ ಮಾಡ್ತಾನೆ ಅವರು. ದುಷ್ಟರನ್ನು ಸಂಹಾರ ಮಾಡೋದು ಅಂದರೆ ಪ್ರಯತ್ನ ಮೊದಲು ಅವರಲ್ಲಿ ಇರುವಂಥ ದುಷ್ಟತನವನ್ನು ಸಂಹಾರ ಮಾಡಲಿಕ್ಕೆ. ಅದಾಗದೇ ಇರುವಾಗಷ್ಟೇ ಅವನು ದುಷ್ಟರನ್ನು ಸಂಹಾರ ಮಾಡ್ತಾನೆ. ಯಾಕಂದರೆ ಶಿಶುಪಾಲನಂಥವರಿಗೂ ಕೂಡ ಅವನು ಪ್ರೀತಿಯನ್ನು ತೋರಿಸ್ತವನು. ಅದರಿಂದ ಇಲ್ಲಿ ದುಷ್ಟ ಸಂಹಾರ ಅಂತ ಹೇಳ್ಕೊಳ್ಳುವಾಗ ನಾವು ತುಂಬ ಕ್ಲಿಯರಾಗಿ ಹೇಳಬೇಕು ಎಲ್ರಿಗೂ, ಅಥವಾ ನಾವು ತಿಳ್ಕೊಳ್ಬೇಕು. ದುಷ್ಟರಲ್ಲಿ ದುಷ್ಟತನದ ಸಂಹಾರ ಮಾಡೋಕ್ಕೆ ಮೊದಲು ಅವನು ಪ್ರಯತ್ನ ಮಾಡಬೇಕು. ಸಾಕಷ್ಟು ಅವಕಾಶಗಳನ್ನು ಕೊಟ್ಟು ಅದಾಗದೇ ಇರುವಾಗ ಮಾತ್ರ ಅವನು ಸಂಹಾರ ಮಾಡ್ತಾನೆ. ಯಾತಕ್ಕೋಸ್ಕರ? ಸುರಾರಿಹ ಅಂತ ಹೇಳುವಾಗ ಶಿಷ್ಟರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅಷ್ಟೇ ಅದು ಮಾಡೋದವನು. ದೇವತೆಗಳ ಶತ್ರುಗಳನ್ನು ಸಂಹಾರ ಮಾಡುವವನು. ಇನ್ನೊಂದು ಶ್ಲೋಕ ನೋಡೋಣ. ಗುರುರ್ಗುರುತಮೋ ಧಾಮ ಸತ್ಯ ಸತ್ಯ ಪರಾಕ್ರಮಃ ನಿಮಿಷೋ ನಿಮಿಷ ಸ್ರಗ್ವಿ ವಾಚಸ್ಪತಿರುದಾರಧೀಃ. ಇಲ್ಲಿ 9 ನಾಮಗಳು ಬರುತ್ತೆ. ಬಹಳ ಸುಲಭವಾದ ನಾಮಗಳು, ಅದರಿಂದ ಇದನ್ನು ತಗೊಳ್ಳೋಣ ಅಂತ ಹೇಳಿದೆ.
ಗುರುಹು ಗೊತ್ತಿದೆ ನಮಗೆ. ಗುರುಹು ಗುರುತಮಃ ಧಾಮ, ಸತ್ಯಃ ಸತ್ಯಪರಾಕ್ರಮಃ, ನಿಮಿಷಃ ಅನಿಮಿಷಃ, ಸ್ರಗ್ವಿ ವಾಚಸ್ಪತಿರುದಾರದೀಹಿ. 9 ನಾಮಗಳು ಇಲ್ಲಿ. ಗುರುಹು, ಗುರುಹು ಅಂದರೆ ಎಲ್ಲ ವಿದ್ಯೆಗಳನ್ನು ಉಪದೇಶಿಸುವವನು ಗುರು. ಗುರು ತಂದೆ ಕೂಡ. ನಾವು ಹೇಳ್ತೀವಲ್ವಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತೀವಿ. ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡ ಆಗಿದ್ದಾನೆ ಅಂತಂದ್ರೆ ಏನು? ನಮ್ಮಲ್ಲಿ ಬ್ರಹ್ಮನಾಗಿ ನಮ್ಮಲ್ಲಿ ಒಳ್ಳೆಯ ವಿಚಾರಗಳನ್ನು ಸೃಷ್ಟಿ ಮಾಡ್ತಾನೆ, ಒಳ್ಳೆಯ ಮಾರ್ಗಕ್ಕೆ ಹೋಗೋದಕ್ಕೆ ನಮಗೆ ವಿಚಾರಗಳನ್ನು ಕೊಡ್ತಾನೆ, ಆದ್ದರಿಂದ ಅವನು ಬ್ರಹ್ಮ. ವಿಷ್ಣು ಅಂದರೆ ಆ ಗುರುವಾದವನು ನಮ್ಮಲ್ಲಿರುವ ಒಳ್ಳೆತನವನ್ನು ಸಂರಕ್ಷಿಸ್ತಾನೆ, ಅದರಿಂದ ಅವನು ವಿಷ್ಣು. ಮಹೇಶ್ವರ ಅಂತ ಹೇಳುವಾಗ ಯಾಕೆ ಅವನು ಮಹೇಶ್ವರ? ಕೆಟ್ಟದ್ದನ್ನು ನಾಶ ಮಾಡೋನು ಮಹೇಶ್ವರ ಅಲ್ವಾ? ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ಸಂಹಾರ ಮಾಡ್ತಾನೆ, ಆದ್ದರಿಂದ ಅವನು ಮಹೇಶ್ವರ. ಗುರು ಅಂತ ಹೇಳುವಾಗ ಅವನು ಅಜ್ಞಾನ ನಾಶಕ. ಗುರುಹು ಎಲ್ಲ ವಿದ್ಯೆಗಳನ್ನು ಉಪದೇಶ ಮಾಡುವವನು ಗುರುಹು. ಅವನು ಗುರುವನ್ನು ಕೂಡ ತಂದೆ ಅಂತ ಹೇಳ್ತೀವಿ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ ಅಲ್ವಾ? ಇದು ಆಡಿದ್ವಿ ಎಷ್ಟು ಸಲ. ತ್ವಮೇವ ಮಾತಾ, ನೀನೇ ತಾಯಿ, ನೀನೇ ತಂದೆ. ಯಾರು? ಗುರುಗಳಿಗೆ ಹೇಳ್ತಾ ಇರೋದು. ಸಖ, ನನ್ನ ಗೆಳೆಯ ಕೂಡ ನೀನೇ. ನೀನೇ ಬಂಧು ನನಗೆ, ನೀನೇ ನನಗೆ ಸಂಪತ್ತು, ಎಲ್ಲವೂ ನೀನೇ, ಸರ್ವವೂ ನೀನೇ ಅಂತ ಗುರು. ಎಲ್ಲ ಉಪದೇಶವನ್ನು ಮಾಡುವವನು ಗುರು. ಗುರುತಮಃ ಅಂತ ಹೇಳಿದ್ರೆ ಬ್ರಹ್ಮಾದಿಗಳಿಗೂ ಸಹ ಬ್ರಹ್ಮವಿದ್ಯೆ ಕರುಣಿಸಿದವನು ಗುರುತಮಃ. ಈಗ ಯಾರು ಗುರುಗಳಿದಾರೋ ಆ ಗುರುಗಳಿಗೆ ಗುರು, ಗ್ರೇಟೆಸ್ಟ್ ಟೀಚರ್ ಅವನು. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಂತ ಹೇಳ್ಕೊಂಡು ಬರ್ತೀವಲ್ವಾ. ಈಗ ನನ್ನ ಗುರು ಯಾರು, ಆ ಗುರುಗಳಿಗೆ ಅವ್ರ ಗುರುಗಳು ಯಾರು, ಅವ್ರುಗಳಿಗೆ ಮೊದಲನೇ ಗುರು ಯಾರು, ಆ ಥರ ಸದಾಶಿವ. ಗುರುತಮಃ ಚತುರ್ಮುಖ ಬ್ರಹ್ಮನಿಗೂ ಬ್ರಹ್ಮವಿದ್ಯೆ ಕೊಟ್ಟ ಭಗವಂತ ಅಂತ ಹೇಳ್ತಾರೆ ಆ ಗುರು. ಧಾಮ, ಧಾಮ ಅಂದರೆ ಪರಂಧಾಮ ಅಂತ ಹೇಳ್ತೀವಲ್ವ, ಹಾಗೆ ಇಲ್ಲಿ ಧಾಮ ಅಂತ ಹೇಳಿದ್ರೆ ಸಂಪೂರ್ಣ ಪ್ರಾಣಿಗಳ ಕಾಮನೆಗಳ ಆಶ್ರಯನು ಅಂತ ಒಂದು ಅರ್ಥ ಹೇಳ್ತಾರೆ. ಇನ್ನೊಂದು ಧಾಮ ಅಂತ ಅಂದರೆ, ಆ ಧಾಮ ಅಂದರೆ ಆಶ್ರಯ, ಅದೊಂದು ಜಾಗ ಅಂತ, ಅದು ಆ ಥರ ಧಾಮ. ಅಲ್ಲಿ ಎಲ್ಲದಕ್ಕೂ ಅದು ಆಶ್ರಯ ಆಗಿರುವಂಥದ್ದು ಯಾವುದು? ಬೆಳಕು. ಜ್ಯೋತಿ ರೂಪಿ ಬೆಳಕು ಅಂತ ಧಾಮ ಅಂತ ಹೇಳಿದ್ರೆ ಎಲ್ಲದಕ್ಕೂ ಸಂಪೂರ್ಣ ಪ್ರಾಣಿಗಳ ಕಾಮನೆಗಳ ಆಶ್ರಯನೂ ಅಂತ ಆಗತ್ತೆ. ಇನ್ನೊಂದು ಕಡೆ ಜ್ಯೋತಿ ಅಂತ ಹೇಳ್ತಾರೆ. ಯಾಕೆ? ಜ್ಞಾನರೂಪಿ ಬೆಳಕು, ಅದೇ ಎಲ್ಲರಿಗೂ ಆಶ್ರಯ ಆಗಿರೋದು, ಅದರಿಂದ ಜ್ಞಾನರೂಪಿ ಬೆಳಕನ್ನು ಧಾಮ ಅಂತ ಕೂಡ ಹೇಳ್ತಾರೆ. ಸತ್ಯ, ಸತ್ಯ ಸತ್ಯರೂಪಿ ಅವನು, ಸತ್ಯವನ್ನೇ ಹೇಳುವವನು. ಸ್ಪೀಕಿಂಗ್ ದಿ ಟ್ರುತ್ ಅಂದರೆ ಸತ್ಯವೇ ಭಗವಂತ ಅಂತ. ಸತ್ಯವಚನದಿಂದ ಅಂದರೆ ಸತ್ಯವಚನ ಅಂದರೆ ಬದಲಾಗದೇ ಇರುವಂಥದ್ದು, ಅದು ಬದಲಾಗದೇ ಇರುವಂಥದ್ದು ಸತ್ಯವಚನ. ಬದಲಾಗದೇ ಇರುವಂತಹ ಸತ್ಯವಚನವೇ ಭಗವಂತ. ಅಂದರೆ ಸತ್ಯದ ಸತ್ಯ, ಅಬ್ಸಲ್ಯೂಟ್ ಟ್ರುತ್ ಅಂತ ಏನು ಹೇಳ್ತೀವಲ್ವಾ, ಅದಕ್ಕೆ ಅಬ್ಸಲ್ಯೂಟ್ ಟ್ರುತ್ ಅಂದರೆ ಅದು ಬದಲಾಗದೇ ಇರುವಂಥ ಸತ್ಯ, ಅದೇ ಭಗವಂತ ಸತ್ಯ. ಸತ್ಯ ಪರಾಕ್ರಮ, ಅಮೋಘ ಪರಾಕ್ರಮಶಾಲಿ. ಸತ್ಯ ಪರಾಕ್ರಮ ಅಂತಂದರೆ ಯಾರ ಪರಾಕ್ರಮಕ್ಕೆ ಸೋಲಿಲ್ಲವೋ ಅಂತ. ಸತ್ಯಕ್ಕೆ ಜಯ. ಸತ್ಯ ಅಂದರೆ ಏನು? ನಿನ್ನೆ ಇವತ್ತು ನಾಳೆ, ಪಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಬದಲಾಗದೇ ಇರೋದು ಯಾವುದಿರುತ್ತೋ ಅದನ್ನು ಸತ್ಯ ಅಂತ ಕರಿತೀವಿ. ಆ ಸತ್ಯ ಯಾವುದು?
ನನ್ನಲ್ಲಿ, ಇದು ವ್ಯಾವಹಾರಿಕ ಸತ್ಯದ ಬಗ್ಗೆ ನಾನು ಹೇಳ್ತಾ ಇಲ್ಲ, ಆಧ್ಯಾತ್ಮಿಕದಲ್ಲಿ ನಾವು ಸತ್ಯ ಅಂತ ಹೇಳುವಾಗ ಚೈತನ್ಯ ಶಕ್ತಿ ಸತ್ಯ, ಅದು ಬದಲಾಗಲೇ ಇಲ್ಲ. ಶರೀರ ಮನಸ್ಸು ಬುದ್ಧಿ ಎಲ್ಲ ಬದಲಾಗ್ತಾ ಇದೆ, ಆದ್ದರಿಂದ ಅದನ್ನು ಅಸತ್ಯ ಅಂತ ಹೇಳ್ತೀವಿ ನಾವು. ಯಾವುದು ಬದಲಾಗದೇ ಇಲ್ವೋ ಅದು ಸತ್ಯ. ಅದರ ಪರಾಕ್ರಮ, ಸತ್ಯ ಪರಾಕ್ರಮ ಅಂತ ಹೇಳುವಾಗ ಬದಲಾಗದೇ ಇರುವಂತಹ ಆ ಸತ್ಯದ ಪರಾಕ್ರಮ, ಸೋಲಿಲ್ಲದವನು. ಯಾರು ಪರಾಕ್ರಮಕ್ಕೆ ಸೋಲಲಿಲ್ಲವೋ, ಯಾರ ಪರಾಕ್ರಮಕ್ಕೆ ಸೋಲಿಲ್ಲವೋ ಅದು ಸತ್ಯ. ಸತ್ಯಕ್ಕೆ ಜಯ ಅಂತ ಹೇಳ್ತೀವಲ್ವಾ, ಹಾಗೆ ಸತ್ಯ ಪರಾಕ್ರಮ. ಯಾಕೆ ಯಾವಾಗಲೂ ಅದು ಜಯವನ್ನೇ, ಸತ್ಯಮೇವ ಜಯತೆ. ನಿಮಿಷಃ, ನಿಮಿಷಃ ಯೋಗ ನಿದ್ರೆಯಿಂದ ಮುಚ್ಚಿದ ಕಣ್ಣುಗಳುಳ್ಳವನು. ಅಂದರೆ ಯೋಗ ನಿದ್ರೆಯಲ್ಲಿ ಕಣ್ಣು, ನಿಮಿಷ ಅಂತ ಹೇಳುವಾಗ ಯೋಗ ನಿದ್ರೆಯಲ್ಲಿ ಕಣ್ಣು ಮುಚ್ಚಿ ಅಲರ್ಟ್, ಅವನ ನಿದ್ರೆಯಲ್ಲಿದ್ದರೂ ಕೂಡ ಒಳಗಡೆ ಅವನು ಅನಂತ ಶಯನ, ನಿದ್ರೆಯಲ್ಲಿ ಅವನು ಕಣ್ಣು ಮುಚ್ಕೊಂಡಿದ್ದಾನೆ. ಆ ಕಣ್ಣು ಮುಚ್ಚಿರೋದಕ್ಕೆ ಏನು ಹೇಳ್ತಾರೆ? ನಿಮಿಷ, ಯೋಗ ನಿದ್ರೆಯಿಂದ ಮುಚ್ಚಿದ ಕಣ್ಣುಳ್ಳವನು. ಮುಂದಿನ ನೋಡಿ, ಅನಿಮಿಷ ಅಂತ ಹೇಳ್ತಾರೆ. ಮತ್ಸ್ಯ ರೂಪದಿಂದ ಅವತಾರ ತಾಳುವವನು. ಈ ಅನಿಮಿಷ ಅಂತಂದರೆ ಆ ಮೀನು ಕಣ್ಣೆ ಮುಚ್ಚೋದಿಲ್ವಂತೆ, ಅದಕ್ಕೆ ಹೇಳ್ತಾರೆ ನಾನ್ ಬ್ಲಿಂಕಿಂಗ್ ಅಂತ. ಈ ಕಣ್ಣು ಮುಚ್ಚೋದು ತೆಗೆಯೋದು ಅಂತ ಹೇಳುವಾಗ ನಿಮಿಷ, ಕ್ಷಣ ಅಂತ ಏನಾದರೂ ಹೇಳ್ತಾರೆ. ಅದಕ್ಕೆ ಅವನು ಕಣ್ಣು ಮುಚ್ಚಿರುವಂಥ ಅವಸ್ಥೆಗೆ ನಿಮಿಷ ಅಂತ. ಅನಿಮಿಷ ಅಂದರೆ ಕಣ್ಣು ಬಿಟ್ಟಿರುವಂತಹ ಒಂದು ಕ್ಷಣ, ನಾನ್ ಬ್ಲಿಂಕಿಂಗ್, ಕಣ್ಣನ್ನು ಮಿಟುಕಿಸೋದೇ ಇಲ್ಲ, ಅಂದರೆ ಯಾವಾಗಲೂ ಎನ್ಲೈಟೆಂಡ್ ಅಂತ. ಸೃಷ್ಟಿಯನ್ನು ರಕ್ಷಿಸುವವನು, ಅವನು ಕಣ್ಣು ಮುಚ್ಕೊಂಡಿರಲಿ ಕಣ್ಣು ಬಿಟ್ಟಿರಲಿ, ಅವನು ಸೃಷ್ಟಿಯನ್ನು ರಕ್ಷಿಸ್ತಾನೆ, ಅವನ ಸೃಷ್ಟಿ ಮಾಡಿರೋದನ್ನು ರಕ್ಷಿಸ್ತಾನೆ. ನಿಮಿಷ ಅನಿಮಿಷ. ನಿಮಿಷ ಅಂತ ಹೇಳುವಾಗ ಇಲ್ಲಿ ಅನಂತ ಶಯನನನ್ನು ಉದಾಹರಣೆ ಹೇಳ್ತಾರೆ. ಅನಿಮಿಷ ಅಂತ ಹೇಳುವಾಗ ಮತ್ಸ್ಯ, ಮೀನನ್ನು ಹೇಳ್ತಾರೆ. ಮತ್ಸ್ಯ ರೂಪದಿಂದ ಅವತಾರ, ಮತ್ಸ್ಯಾವತಾರದಲ್ಲಿ ಅಂತ ಹೇಳ್ತಾರೆ. ಸೃಗ್ವಿ, ಸೃಗ್ವಿ ಅಂದರೆ ವೈಜಯಂತಿ ಮಾಲೆಯನ್ನು ಧರಿಸಿದವನು. ಆ ಭಗವಂತ ಕೃಷ್ಣ ಒಂದು ವೈಜಯಂತಿ ಮಾಲೆಯನ್ನು ಧರಿಸಿರ್ತಾನೆ, ಕೌಸ್ತುಭಮಣಿ. ಆ ವೈಜಯಂತಿ ಮಾಲೆ ಏನು? ಪಂಚಮಹಾಭೂತಗಳು, ಈಗ ಅವನ ಸೃಷ್ಟಿಗೆ ಬೇಕಾಗಿರುವಂತಹ ಆ ಬಿಲ್ಡಿಂಗ್ ಬ್ಲಾಕ್ಸ್ ಏನಿದೆ ಅದರ ಮಾಲೆಯನ್ನು ಅವನು ಧರಿಸಿದ್ದಾನೆ. ಏನದು? ಪಂಚಮಹಾಭೂತಗಳು. ಯಾವುದು ಪಂಚಮಹಾಭೂತಿಗಳು? ಗಾಳಿ, ಅಗ್ನಿ, ನೀರು, ಆಕಾಶ. ಈ ಪಂಚ ಮಹಾಭೂತಗಳ ಮಾಲೆಯನ್ನು ಧರಿಸಿದ್ದಾನೆ, ಅದಕ್ಕೆ ಅವನನ್ನು ಸೃಗ್ವಿ. ಪಂಚಭೂತಗಳಿಗೆ ಕಾರಣವಾದ ತನ್ಮಾತ್ರೆಗಳ ಮಾಲೆ ಅಂತ ಹೇಳ್ತಾರೆ, ಅದಕ್ಕೆ ವೈಜಯಂತಿ ಮಾಲೆ ಅಂತ ಹೇಳ್ತಾರೆ. ವಾಚಸ್ಪತಿರುದಾರಧೀಹಿ, ಸಕಲ ಪದಾರ್ಥಗಳನ್ನು ಪ್ರತ್ಯಕ್ಷಗೊಳಿಸುವ ಬುದ್ಧಿಯಿಂದ ಕೂಡಿದ ಸಮಸ್ತ ವಿದ್ಯೆಗಳ ಅಧಿಪತಿಯು. ಸಕಲ ಪದಾರ್ಥಗಳನ್ನು ಪ್ರತ್ಯಕ್ಷಗೊಳಿಸುವ ವಾಚಸ್ಪತಿ ರುದಾರಧಿ ಅಂದರೆ ಅವನು ವಾಚಸ್ಪತಿ ಅಂತ ಹೇಳ್ತೀವಲ್ವ, ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾನೆ ಅಂತ. ಅವನು ವಾಚಸ್ಪತಿ, ವಾಗ್ಮಿ ಅಂತೆಲ್ಲ ಕರಿತೀವಿ. ಈಸ್ ಲಾರ್ಡ್ ಆಫ್ ಸ್ಪೀಚ್ ಅಂತ. ಲಾರ್ಡ್ ಆಫ್ ಎಕ್ಸ್ಪ್ರೆಷನ್ ಅಂದರೆ ಅವನನ್ನು ತೋರ್ಪಡಿಸ್ಕೊಳ್ಳೋದಕ್ಕೆ, ಮಾತನಾಡಲಿಕ್ಕೆ ಸ್ಪಷ್ಟತೆ ಇರುತ್ತೆ, ಅದಕ್ಕೆ ಅವನನ್ನು ವಾಚಸ್ಪತಿ ಅಂತ ಹೇಳೋದು. ಎಷ್ಟೋ ಸಲ ಈ ಮಾತಾಡೋದು ತುಂಬ ಮುಖ್ಯ ಆಗುತ್ತೆ. ವಾಚಸ್ಪತಿ ಅದು ಎಕ್ಸ್ಪ್ರೆಸ್ ಮಾಡೋದು, ಯಾಕಂದರೆ ನಾವು ಏನೋ ಹೇಳಿದಾಗ ಅಟ್ಲೀಸ್ಟ್ ಒಂದು 90% ಎದುರುಗಡೆ ಇರೋರ್ಗೆ ಅರ್ಥ ಆದರೆ ನಾವು ಚೆನ್ನಾಗಿ ಮಾತಾಡ್ತಿದ್ದೀವಿ. 100% ಅರ್ಥ ಆಗೋದು ಕಷ್ಟ ಇದೆ ಬಿಡಿ. ಸಹಜವಾದ ಮಾತಿನಲ್ಲೇ ಅವನು ವಾಚಸ್ಪತಿ ಅಂತ ಹೇಳಿದ್ರೆ ಅವನು ಏನು ಹೇಳ್ತಾನೋ ಅದೇ ರೀತಿ ಎದುರುಗಡೆ ಇರೋ ಅರ್ಥ ಮಾಡ್ಕೊಳಕ್ಕಾಗತ್ತೆ ಅನ್ನೋ ಥರದಲ್ಲಿರೋನು ವಾಚಸ್ಪತಿ. ಈಸ್ ಇಂಟೆಲಿಜೆಂಟ್, ಲಾರ್ಡ್ ಆಫ್ ಸ್ಪೀಚ್ ಅಂತ. ಉದಾರಧೀಹಿ ಅಂತ ಎರಡು ಶಬ್ದ ಬರುತ್ತೆ. ವಾಚಸ್ಪತಿ, ಉದಾರಧೀಹಿ, ಎರಡು ಶಬ್ದಗಳನ್ನು ಅಲ್ಲಿ ಆಚಾರ್ಯರು ಹೇಳ್ತಾರೆ. ವಾಚಸ್ಪತಿ ಉದಾರಧೀಹಿ ಅನ್ನೋದನ್ನೇ ವಾಚಸ್ಪತಿ ಉದಾರಧೀಹಿ. ವಾಚಸ್ಪತಿ ಅಂದರೆ ಅವನು ಲಾರ್ಡ್ ಆಫ್ ಸ್ಪೀಚ್, ಚಂದದಲ್ಲಿ ಮಾತಾಡ್ತಾನೆ ಅಂತ. ಉದಾರಧೀಹಿ ಅಂತ ಹೇಳಿದ್ರೆ ಜ್ಞಾನವಂತ, ಸರ್ವಜ್ಞ ಅಂತ ಹೇಳ್ತಾರೆ. ಅದು ಎರಡೂ ಅವನಾಗಿರೋದ್ರಿಂದ ಏನಾಗಿದ್ದಾನವನು? ಸಕಲ ಪದಾರ್ಥಗಳನ್ನು ಪ್ರತ್ಯಕ್ಷಗೊಳಿಸುವ ಬುದ್ಧಿಯಿಂದ ಕೂಡಿದ
ಸಮಸ್ತ ವಿದ್ಯೆಗಳ ಅಧಿಪತಿಯು, ಎಲ್ಲ ವಿದ್ಯೆಗಳ ಅಧಿಪತಿ. ಆದ್ದರಿಂದ ಅವನನ್ನು ವಾಚಸ್ಪತಿ ಅಂತ ಕರೀತಾರೆ. ಇಷ್ಟು ಹೇಳ್ತಾ ಇರುವಾಗ ದ್ರೌಪದಿ ಹೇಳ್ತಾಳೆ, ಕಾಫಿ ರೆಡಿಯಾಗಿದೆ ಅಂತ. ಆಗ ಧರ್ಮಪುತ್ರರು ಕಾಫಿ ಕುಡಿಲಿಕ್ಕೆ ಹೋಗ್ತಾರೆ. ಅಲ್ಲಿಗೆ ನಿಲ್ಲಿಸಿರೋಣ, ಮತ್ತೆ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.